ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾಂ ವೇದವಾದರತೋ ನ ಸ್ಯಾನ್ನಪಾಷಂಡೀನ ಹೈತುಕಿ ಶುಷ್ಕವಾದ ವಿವಾದೇನ ಕಂಚಿತ್ ಪಕ್ಷಂ ನ ಸಂಶ್ರಯೇತ್. ಸನ್ಯಾಸಾಶ್ರಮದ ಬಗ್ಗೆ ಕೃಷ್ಣ ಏನು ಒಳನೋಟಗಳನ್ನು ನೀಡಿದ್ದ ಅದನ್ನು ನಾವು ನೋಡಿದೆವು. ಸನ್ಯಾಸಾಶ್ರಮ ಅಂತನ್ನೋದು ಯಾರಿಗೆ ಅಂದರೆ, ಯಾರಿಗೆ ನಾನು ಅಪೂರ್ಣ ಅಂತ ಅನ್ನಿಸೋದಿಲ್ವೋ, ಇನ್ನೊಬ್ಬರ ಅವಲಂಬನೆಯಲ್ಲಿ ನನಗೆ ಸುಖ ಬೇಕು ಅಂತ ಅನ್ನಿಸೋಲ್ವೋ ಅವರು ಸನ್ಯಾಸಾಶ್ರಮ ತಗೊಳ್ಬೋದು, ಏನು ತೊಂದರೆ ಏನಿಲ್ಲ. ಸನ್ಯಾಸಾಶ್ರಮ ತೆಗೆದುಕೊಂಡ್ರೆ ಒಂದು ಸಮಸ್ಯೆ ಏನು, ಧರ್ಮ ಅರ್ಥ ಕಾಮ ಮೂರನ್ನೂ ಕೂಡ ಅನುಭವಿಸಲಿಕ್ಕೆ ಆಗಲ್ಲ. ಅವ್ರಿಗಿರೋದು ಎರಡೇ, ಧರ್ಮ ಮತ್ತು ಮೋಕ್ಷ. ವಾನಪ್ರಸ್ಥರಿಗೆ ಒಂದು ಕಾಲದಲ್ಲಿ ಧರ್ಮ, ಒಂದು ಕಾಲದಲ್ಲಿ ಅರ್ಥ, ಒಂದು ಕಾಲದಲ್ಲಿ ಕಾಮ. ವಾನಪ್ರಸ್ಥಾಶ್ರಮಿಗಳಿಗೆ ಕಾಮ ಇಲ್ಲ, ಧರ್ಮ ಇದೆ, ಅದರಲ್ಲಿ ಅತಿಥಿ ಸತ್ಕಾರ ಇವುಗಳೆಲ್ಲ ಇದೆ. ಅವರು ಏನೇ ಮಾಡಿದ್ರೂ ವನ್ಯ ಪದಾರ್ಥಗಳಿಂದ ಬದುಕಬೇಕು, ಪಟ್ಟಣದ ಪದಾರ್ಥವನ್ನು ಸ್ವೀಕಾರ ಮಾಡಬಾರದು. ಇದು ವಾನಪ್ರಸ್ಥರ ಧರ್ಮ. ಅವರಿಗೆ ಅತಿಥಿಯ ಸತ್ಕಾರ ಇದೆ, ಮತ್ತಿನ್ಯಾವುದೂ ಇಲ್ಲ ಅವರಿಗೆ. ಅವರು ಗ್ರಾಮ್ಯ ಪದಾರ್ಥಗಳಿಂದ ಹೋಮ ಮಾಡಬಾರ್ದು. ದೇವತೆಗಳನ್ನು ಕುರಿತು ಗ್ರಾಮ್ಯ ಪದಾರ್ಥದಿಂದ ಹೋಮ ಮಾಡಬಾರದು. ಅಂದರೆ ಯಾರೋ ಒಬ್ಬರು ಹಳ್ಳಿಯಿಂದ ಹಾಲು ತಂದು ಕೊಡ್ತಾರೆ, ಅದರಿಂದ ಹೋಮ ಮಾಡಲಿಕ್ಕಿಲ್ಲ. ವನ್ಯೈಶ್ಚರು ಪುರೋಡಾಶೈಹಿ, ಇಷ್ಟು ಕಟ್ಟುನಿಟ್ಟು. ಇದು ನಾವು ತಿಳ್ಕೊಂಡಿರಬೇಕು. ಯಾಕೆ ಅಂತಂದರೆ ಇವಾಗ ಆ ತರಹ ಮಾಡಲಿಕ್ಕೆ ಆಗದೇ ಇರಬಹುದು. ಕಾಂಕ್ರೀಟ್ ವನದಲ್ಲಿ ನಾವು ಪ್ರಸ್ಥಾನವನ್ನು ಆರಿಸ್ಕೊಂಡಿರಬಹುದು. ಅದೇನು ಇದಲ್ಲ, ಏನು ಅದನ್ನು ನಾವು ಇರೋದು ಹಾಗೆ ನೋಡಿಬಿಡ್ಬೇಕು. ಆಮೇಲೆ ಏನು ಬದಲಾವಣೆ ಆಗಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಧರ್ಮಶಾಸ್ತ್ರ ಏನು ತಪ್ಪು, ಇವಾಗ ಧರ್ಮಶಾಸ್ತ್ರ ತಪ್ಪು ಬಂದ ಮೇಲೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಹೇಳಬೇಕಾದ್ರೆ ಧರ್ಮಶಾಸ್ತ್ರ. ಉದಾಹರಣೆಗೆ ಸನ್ಯಾಸ ಬಿಡುವವರದ್ದು. ಸನ್ಯಾಸ ಬಿಟ್ಟವರಿಗೆ 300-400 ವರ್ಷದ ಹಿಂದಿನ ಧರ್ಮಶಾಸ್ತ್ರಗಳಲ್ಲಿ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಯಾಕೆ ಹೇಳಿದ್ರು? 200-300 ವರ್ಷದ ಹಿಂದಿನವರೆಗೂ ಸನ್ಯಾಸ ಬಿಡ್ತಾ ಇರಲಿಲ್ಲ. ಯಾವಾಗಲೋ ಬಿಟ್ಟಿದ್ದಾರೆ ಕಾಣುತ್ತೆ. ಬಿಟ್ಟ ಮೇಲೆ ಅವರು ಪ್ರಾಯಶ್ಚಿತ್ತವನ್ನು ರೂಪಿಸಿದರು. ಹೀಗೆ ಅಂತ ಅದು ತಪ್ಪು ಪದೇ ಪದೇ ಆಗಲಿಕ್ಕೆ ಶುರು ಆದಾಗ ಶಿಕ್ಷೆಯೇ, ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಅಂದುಕೊಂಡಿರಬೇಕಾದ್ರೂ ಕೂಡ ಪ್ರಾಯಶ್ಚಿತ್ತ ಅನ್ನೋದು ಮೂಡುತ್ತೆ ಅಷ್ಟೇ, ಮತ್ತಿನ್ನೇನಿಲ್ಲ ಅಲ್ಲಿ. ಅದರ ಸ್ಪಿರಿಟನ್ನು ನಾವು ಹೀಗೆ ತಗೊಳ್ಬೇಕು. ಅದರಿಂದಾಗಿ ಧರ್ಮಶಾಸ್ತ್ರ ಅನ್ನೋದು ಕಾಲದಿಂದ ಕಾಲಕ್ಕೆ ಪರಿಷ್ಕೃತ ಆಗ್ತಾ ಹೋಗಬೇಕಾಗತ್ತೆ. ಇತಿಹಾಸ ಪುರಾಣ ಅದು ಹೀಗಿತ್ತು ಅಂತ ಹೇಳ್ತವೆ, ಯಾವಾಗಲೂ ಇರಬಹುದಾದ ಸಮಸ್ಯೆಗಳನ್ನು ಹೇಳ್ತವೆ.
ಏಕೆಂದರೆ ಮಹಾಭಾರತದಲ್ಲಿ ಕೂಡ ದಾರಿ ತಪ್ಪಿದ ಪುರೋಹಿತನ ಕಥೆ ಇದೆ, ದಾರಿ ತಪ್ಪಿದ ಸನ್ಯಾಸಿಯ ಕಥೆ ಇದೆ, ದಾರಿ ತಪ್ಪಿದ ಬ್ರಾಹ್ಮಣನ ಕಥೆ ಇದೆ, ಎಲ್ಲವೂ ಇದೆ. ಮನುಷ್ಯನ ಜೀವನ ಅಂದರೆ ಅದು ನಡೀದೇ ಇರೋದೇ. ಮನುಷ್ಯನ ಜೀವನದ ಪರಿವರ್ತನೆ ಪರಿಷ್ಕಾರಕ್ಕೆ ತಾನೇ ಧರ್ಮಶಾಸ್ತ್ರ ಇರೋದು. ಆ ಹಿನ್ನೆಲೆಯಲ್ಲಿ ಅದನ್ನು ನೋಡಬೇಕಾಗತ್ತೆ. ಇವನು ವೇದವಾದ ರಥೋ ನ ಸ್ಯಾತ್, ಇದರ ಮೇಲ್ನೋಟದ ಅರ್ಥ ಭೀಕರ. ವೇದವಾದದಲ್ಲಿ ಇರಬಾರ್ದು ಅಂದರೆ ಸನ್ಯಾಸಿ ವೇದ ಓದಬಾರ್ದು, ಈ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ ನಮ್ಮ ಜನ. ಸನ್ಯಾಸಿ ವೇದ ಓದಬಾರ್ದು. ಒಬ್ಬರು ಸ್ವಾಮಿಗಳು, ಅಂದರೆ ಅವರು ಸ್ವಾಮಿಗಳಾಗಿರಲಿಲ್ಲ, ಅವರು ಇವಾಗಿಲ್ಲ, ಆದರೆ ಅವರು ಸನ್ಯಾಸ ಬಿಟ್ಟಿದ್ದರು. ಅವರು ಹೇಳ್ತಾ ಇದ್ರು, ನಾನು ವೇದವನ್ನು ಓದಲಿಕ್ಕೆ ಅಂತ ಶುರು ಮಾಡಿದಾಗ ಮಠದವರೆಲ್ಲ ಬೈದರು. ನಾನು ಆದರೂ ವೇದವನ್ನು ಸಾಯಣ ಭಾಷ್ಯ ಇಟ್ಕೊಂಡು ಓದ್ತಾ ಇದ್ದೆ. ನನ್ನ ಅಮ್ಮನನ್ನು ಕಳುಹಿಸಿ ಬೈದರು, ಆಚಾರ್ಯರೇ ಏನು ಅಪನಗ ಬುಡ್ನ ನನಲ ಪತ್ತುತ್ರಿ ಅಂತಂದೆ ಅಂತ ಇದ್ರು ಅವರು. ಅವತ್ತು ವೇದ ಬಿಟ್ಟದ್ದು ಇವತ್ತಿಗೂ ಹಿಡಿದಿಲ್ಲ. ಅಂದರೆ ಈ ತರಹ ಸಮಸ್ಯೆ, ಈ ತರಹದ ಸಮಸ್ಯೆಗಳು. ವೇದವಾದ ರಥಃ ಅನ್ನೋದು ನಮಗೆ ಅರ್ಥ ಆಗಿದ್ದ ಹಾಗೆ. ಸನ್ಯಾಸಿಗಳು ವೇದ ಓದುವ ಹಾಗಿಲ್ಲ, ಇವತ್ತಿಗೂ ಕೂಡ ಓದಲ್ಲ. ವೇದ ಓದಬಾರದು ಅಂತೆಲ್ಲ ಹೇಳ್ತಾ ಇರೋದು. ವೇದ ಅಧ್ಯಾತ್ಮಾರ್ಥದಲ್ಲಿ ಮಾತ್ರ ತೆಗೆದುಕೊಳ್ಬೇಕು. ವೇದದಲ್ಲಿ ಎಲ್ಲ ಮಾತು ಇದೆ. ಅದನ್ನು ಮುಂಜಿಗೂ ಉಪಯೋಗಿಸ್ತೇವೆ, ಮದುವೆಗೂ ಉಪಯೋಗಿಸ್ತೇವೆ, ಸ್ಮಶಾನದಲ್ಲಿ ಸಂಸ್ಕಾರಕ್ಕೂ ಉಪಯೋಗಿಸ್ತೇವೆ, ಎಲ್ಲದಕ್ಕೂ ಉಪಯೋಗಿಸ್ತೇವೆ. ನಾವು ಮೃತಕ ಆದ ಮೇಲೆ ಅಂದರೆ ಪ್ರೇತ ಸಂಸ್ಕಾರವನ್ನು ಮಾಡಿ ಯಾದಗಿ 12ನೇ ದಿವಸವೋ 13ನೇ ದಿವಸವೋ ನಾವು ಉಪವೀತವನ್ನು ಬದಲಾಯಿಸ್ತೇವೆ. ಯಾಕೆ ಗೊತ್ತಾ? ವೇದವನ್ನು ಈ ತನಕ, ಉಪವೀತ ಅನ್ನೋದು ಅಧ್ಯಯನದ ಸಂಕೇತ. ನಾವು ವೇದವನ್ನು ಚಿಂತನೆ ಮಾಡ್ತೇವೆ, ವೇದಕ್ಕೆ ನಿಷ್ಠರಾಗಿದ್ದೇವೆ ಅಂತನ್ನುವುದರ ಸಂಕೇತ. ಹೆಂಡತಿಯೇ ನೇರವಾಗಿ ವೇದವನ್ನು ಓದ್ತಾಳೆ ಅಂತ ಆದರೆ ಅವಳು ಧರಿಸ್ಕೋಬಹುದು, ಇಲ್ಲ ಅವಳ ಪರವಾಗಿ ನಾವು ಧರಿಸಿಕೊಳ್ಳುವಂಥದ್ದು, ಇಲ್ಲ ಅವಳು ನನ್ನ ಹೆಂಡತಿಯು ವೇದನಿಷ್ಠಳಾಗಿದ್ದಾಳೆ ಅಂತ ಹೇಳಿ ಮದುವೆ ಆದರೆ ಯಾಕೆ ಎಕ್ಸ್ಟ್ರಾ ಜನಿವಾರ? ಅದು ಯಜ್ಞೋಪವೀತ, ವೇದಾಧಿಕಾರ ಸಿದ್ಧಿ, ವೇದದ ಪ್ರಾಮಾಣ್ಯವನ್ನು ನಾನು ಒಪ್ಪಿದ್ದೇನೆ ಅನ್ನುವುದರ ಸಂಕೇತ. ಇದು ಗೃಹ್ಯ ಸೂತ್ರಾದಿಗಳಲ್ಲಿ ಇದೆ. ಅದರಿಂದಾಗಿ ನಾನು ಹೇಳ್ತಾ ಇರೋದು. ಇವತ್ತು ಅದಕ್ಕೆ ಪರಿಭಾಷೆಯೇ ಬದಲಾಗಿ ಹೋಗಿದೆ. ಜನಿವಾರಕ್ಕೆ ಅವರು ಜನಿವಾರ ತೆಗೆಯೋದು ಯಾಕೆ? ದಂಡದಲ್ಲಿಡೋದು ಯಾಕೆ? ಸನ್ಯಾಸಿಗಳು ಅಂದರೆ ಈ ಹಿನ್ನೆಲೆ. ನಾನು ವೇದವನ್ನು ನನ್ನ ಇಂದ್ರಿಯ ನಿಗ್ರಹಕ್ಕೆ ಬಳಸ್ತೇನೆ, ದೇವರಿಗಾಗಿ ಬಳಸ್ತೇನೆ, ಅಷ್ಟು ಬಿಟ್ಟು ಬೇರೆ ಬಳಸೋಲ್ಲ ಅಂತ ಅದರ ಅಭಿಪ್ರಾಯ. ಎಲ್ಲವೂ ಜನಿವಾರಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಕ್ರಿಯೆಯೂ ಕೂಡ ಅಧ್ಯಯನದ ಸಂಕೇತ. ವೇದವಾದ ರಥಃ ನ ಸ್ಯಾತ್, ವೇದವನ್ನು ಅಧ್ಯಾತ್ಮಾರ್ಥದಲ್ಲೇ ನೋಡೋದು. ಸನ್ಯಾಸಿಗಳು ಸೂರ್ಯವರ್ಗ ಓದಬಾರದೆ, ಮದುವೆಯಲ್ಲಿ ಬಳಸತಕ್ಕಂತಹ ಸೂರ್ಯವರ್ಗ, ಅದಕ್ಕೆ ಅಶ್ಲೀಲ ಸೂಕ್ತ ಓದಬಾರದೆ ಸನ್ಯಾಸಿಗಳು, ಅದಕ್ಕೆ ಅಧ್ಯಾತ್ಮಾರ್ಥವನ್ನು ಕಾಣಬೇಕು. ಯಮಯಮಿಯರ ಸೂಕ್ತವನ್ನು ಓದಬಾರದೆ, ಉರ್ವಶಿ ಪುರೂರವಸರನ್ನು ಹೇಳುವ 10ನೇ ಮಂಡಲದ ಸೂಕ್ತವನ್ನು ಓದಬಾರದೆ, ಅಕ್ಷಕಿತವ ಸೂಕ್ತವನ್ನು ಓದಬಾರದೆ. ಓದಬೇಕು. ಆ ಎಲ್ಲ ವೇದಗಳಿಗೂ ಅಧ್ಯಾತ್ಮಪರವಾಗಿ ಅರ್ಥವನ್ನು ಹೇಳಬೇಕು, ಅಷ್ಟೇ ಇರೋದು. ಇದು ಒಂದು. ಎರಡನೆಯದ್ದು, ಆ ತರಹದ ಮಂತ್ರಗಳನ್ನು ಉಪನಿಷತ್ತಿನಲ್ಲಿ ಉಪಸಂಹಾರ ಮಾಡಿ ಅಲ್ಲಿ ಅಧ್ಯಾತ್ಮಾರ್ಥವನ್ನು ಅನುಸಂಧಾನ ಮಾಡಬೇಕು. ಇದು ಸನ್ಯಾಸಿಗಳ ಕರ್ತವ್ಯ ಅಂತ. ಆದರೆ ಇವತ್ತೆಲ್ಲ ಬೇರೆ ಅಪರಾತಪರಾನೇ ಅರ್ಥ ಆಗಿರೋದು. ಅದಕ್ಕೆ ಸ್ವಾಮಿಗಳೆಲ್ಲ ತರ್ಕಶಾಸ್ತ್ರ ಓದ್ಬಿಟ್ರೆ ಮುಗೀತು, ಇನ್ಯಾವುದೂ ಓದಲ್ಲ ಅವರು. ತರ್ಕಶಾಸ್ತ್ರ ಓದ್ತಾರೆ, ಆಮೇಲೆ ತರ್ಕಶಾಸ್ತ್ರದಂತೆಯೇ ಇರುವಂತಹ ಗ್ರಂಥಗಳನ್ನು ಓದ್ತಾರೆ. ಹೀಗಾಗಿ ಅವರಿಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ. ಧರ್ಮಶಾಸ್ತ್ರದ ಬಗೆಗೆ ಸ್ಫುಟವಾದ ನಿಲುವು ಇದ್ದದ್ದು ಅಂತಂದರೆ ಅದು ಒಬ್ಬರಿಗೆ ಪೇಜಾವರ ಸ್ವಾಮಿಗಳಿಗೆ. ಅವರಿಗೆ ಇದರ ಐಡಿಯಾ ಇತ್ತು. ವೇದವಾದ ರಥೋ ನ ಸ್ಯಾತ್ ನ ಪಾಷಂಡಿ ನ ಹೈತುಕಿ. ಪಾಷಂಡಿ ಆಗಬಾರದು. ಪಾಷಂಡಿ ಆಗೋದೇನು ಹೇಳ್ತಾರೆ. ನ ಹೈತುಕಿ, ತರ್ಕಶಾಸ್ತ್ರ ಓದಬಾರದು ಅಂತಾರೆ.
ಶುಷ್ಕವಾದ ವಿವಾದೇನ ಕಂಚಿತ್ ಪಕ್ಷಂ ನ ಸಂಶ್ರಯೇತ್. ಶುಷ್ಕವಾದ ವಿವಾದಗಳಿಂದ ಒಂದು ಪಕ್ಷವನ್ನೇ ಹಿಡಿಬಾರದು. ಇದು ಇರೋದು. ಅದನ್ನು ಆಚಾರ್ಯರು ಹೇಳ್ತಾರೆ, ವೇದೇನತಃ ವಾದೋಯೋ ವೇದವಾದ ಇತೀರಿತಃ. ವೇದವಾದ ಅಂದ್ರೇನು? ವೇದದ ಜೊತೆಗೆ ಜಗಳ. ವೇದವಾದ ವೇದೇನ ಸಹ ವಾದ ಅಂದರು. ವೇದವಾದ ರತಃ ನ ಸ್ಯಾತ್ ಅಂತಂದರೆ ತರ್ಕೇಣ ವೇದಸ್ಯಾನ್ಯಾರ್ಥ ಕಲ್ಪನಂ ತದ್ವಿದೋ ವಿದುಹು. ತರ್ಕದಿಂದ ವೇದಕ್ಕೆ ಬೇರೆ ಅರ್ಥ ಮಾಡಬಾರದು ಅನ್ನೋದನ್ನು ಕೃಷ್ಣ ಹೇಗೆ ಹೇಳಿದ್ದು ಅಂದರೆ ವೇದವಾದ ರಥೋ ನ ಸ್ಯಾತ್ ಅಂತ ಹೇಳಿದ್ದು. ವೇದವನ್ನು ಹೇಳೋದೇ ಬಿಡಿ ಅಂತ ಹೇಳಿದಲ್ಲ ಅವನು. ವೇದವಾದ ರಥೋ ನ ಸ್ಯಾತ್ ನ ಪಾಷಂಡೀ ತನ್ನ ಕುರ್ಯಾತ್ ಕದಾಚಿತ್ತ ತತ್ಕುರ್ವನ್ ವೇದ ಭವೇತ್. ಅದನ್ನು ಮಾಡಿದರೆ ವೇದವನ್ನು ಕೊಂದವ ಅಂತ ಚಿಂತಿಸಬೇಕು ಹೇಳ್ತಾರೆ. ಆಮೇಲೆ ಪಾಷಂಡ ಅಂದರೆ ಏನು? ಅವರು ಹೇಳ್ತಾರೆ, ಯೋಗ ಸಾಂಖ್ಯ ಕಣಾದಾಕ್ಷ ಪಾದಾವೈ ಹೇತುವಾದಿನಃ ಪಶ್ವೀಶ ಶಾಕ್ತ ಬುದ್ಧಾದ್ಯಾ ಪಾಷಂಡ ಇತಿ ಕೀರ್ತಿತಾ. ಪಾಷಂಡ ಅಂತಂದರೆ ಯೋಗ, ಯೋಗಶಾಸ್ತ್ರ ಅಂದರೆ ಈಗ ಇರುವ ಪತಂಜಲ ಯೋಗ. ಪತಂಜಲ ಯೋಗ ಮೈಲ್ಡ್ ಇದೆ ವಸ್ತುತಃ. ಆ ಪತಂಜಲ ಯೋಗದ ಜೊತೆಗೆ ಏರಂಡ ಸಂಹಿತ, ಹಠಯೋಗ ಪ್ರದೀಪಿಕಾ, ಚಕ್ರ ಮೀಮಾಂಸಾ ಈ ತರಹದ ಗ್ರಂಥಗಳೆಲ್ಲ ಇದೆ. ಅವುಗಳು ಬಲಾತ್ಕಾರವಾಗಿ ನಿಮ್ಮ ಇದನ್ನು ಏನನ್ನು ಚಕ್ರವನ್ನು ಉದ್ದೀಪಿಸಿಕೊಳ್ಳೋದು ಇತ್ಯಾದಿಗಳೆಲ್ಲ. ಕೆಲವರು ಏನು ಮಾಡಿಬಿಡ್ತಾರೆ, ಯಾವುದ್ಯಾವುದೋ ಯಂತ್ರಗಳನ್ನು ಇಟ್ಟುಕೊಂಡು ಬಂದು ಬೆನ್ನಿನ ತುದಿಯಲ್ಲಿ ಒತ್ತಿ ಮಣಿಬಂಧ ಚಕ್ರವನ್ನು, ಅನಾಹತ ಚಕ್ರವನ್ನು ಎಬ್ಬಿಸ್ತೇನೆ ಅಂತ ಹೇಳಿ, ಮಣಿಪೂರವನ್ನು ಎಬ್ಬಿಸ್ತೇನೆ, ಸ್ವಾಧಿಷ್ಠಾನವನ್ನು ಎಬ್ಬಿಸ್ತೇನೆ ಅಂತ ಮಾಡ್ತಾರೆ. ಅದು ಡೇಂಜರಸ್. ಮಾಡದೆ ಹೋದರೆ ಅತ್ಯಂತ ಉತ್ತಮ. ಬೇಕಿಲ್ಲ, ಬೇಕಾಗೇ ಇಲ್ಲ. ಅದು ಯಾಕೆ ಬೇಕು? ಅದನ್ನು ಮಾಡಬೇಡಿ. ಅದೆಲ್ಲ ಯೋಗದ ಪ್ರಭಾವಗಳು. ಆಮೇಲೆ ಯಾಕೆಂದರೆ ಅವ್ರು ದೇವರನ್ನೊಪ್ಪಲ್ಲ ರೀ. ಯೋಗದವರು ದೇವರನ್ನೊಪ್ಪಲ್ಲ. ದೇವರು ಅನ್ನೋದು ನೆಪ ಮಾತ್ರ ಅಂತಾರೆ. ದೇವರು ನೆಪ. ಧ್ಯಾನಕ್ಕೆ ದೇವರಿಗಿಂತ ಒಳ್ಳೆ ನೆಪ ಬೇಕೇ ಅಂತ ಕೇಳ್ತಾರೆ. ಅದರಿಂದಾಗಿ ಅದನ್ನು ಒಪ್ಪಬಾರದು. ಇನ್ನು ಸಾಂಖ್ಯ, ಪ್ರಕೃತಿಯೇ ಎಲ್ಲ ಮಾಡೋದು ಅಂತಾರವರು, ನಿರೀಶ್ವರ ಸಾಂಖ್ಯರು. ಆಮೇಲೆ ಕಣಾದ ಎಲ್ಲ ಪರಮಾಣುವಿನ ಮೇಲೆ ಬಿಟ್ಬಿಡ್ತಾರವರು. ಪರಮಾಣುವಿನ ಲೀಲೆ ಎಲ್ಲವೂ ಕೂಡ. ಈ ಪ್ರಪಂಚ ಅಂದ್ರೇನು? ಪರಮಾಣುಗಳ ಆಟ. ಜಸ್ಟ್ ಪ್ಲೇಯಿಂಗ್ ಆಫ್ ಆಟಮ್ಸ್. ಮುಗಿದೋಯ್ತು. ಆಗ್ತಾ ಇರುತ್ತೆ. ಇದನ್ನು ಅವರು ಕಣಾದರು ಹೇಳುವಂಥದ್ದು. ಇನ್ನು ಅಕ್ಷಪಾದರು ಮಾತಿನಲ್ಲಿರುವ ದೋಷಗಳನ್ನು ಕುರಿತು ಲಿಸ್ಟ್ ಮಾಡಿಕೊಂಡು ಹೋಗಿದ್ರು. ಅವರು ಮೊದಲ ಕೆಲಸ ಅಷ್ಟೇ ಇತ್ತು. ಈ ಕಣಾದ ಮತ್ತು ಅಕ್ಷಪಾದ ಇಬ್ಬರೂ ಕೂಡ ಬೌದ್ಧರನ್ನು ಓಡಿಸಲಿಕ್ಕೆ ಜೊತೆಯಾದರು, ಮರ್ಜಾದರು. ಅದು ದೊಡ್ಡ ಸಿದ್ಧಾಂತವಾಗಿ ಬೆಳೆದುಕೊಂಡು ಬಿಡಿತು. ಮಧ್ವಾಚಾರ್ಯರ ಕಾಲದಲ್ಲಿ, ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ನೀವು ನೋಡಿ. ಎಲ್ಲಿಯಾದರೂ ಹೋದರೆ ಆಚಾರ್ಯರು ಒಂದು ವೇದದ ಬಗ್ಗೆ ಉಪನ್ಯಾಸ ಮಾಡ್ತಾಯಿದ್ರು. ಅದ್ರ ಮೇಲೆ ಪ್ರಶ್ನೆ ಬರೋದು. ಆಚಾರ್ಯರು ಅಲ್ಲಿರತಕ್ಕಂತಹ ಅನ್ಯಥಾ ಜ್ಞಾನವನ್ನು, ಅದರ ಬಗ್ಗೆ ಇರತಕ್ಕಂತಹ ತಪ್ಪು ತಿಳುವಳಿಕೆಯನ್ನು ಎತ್ತು ತೋರಿಸ್ತಾ ಇದ್ರು. ಇದು ಆಚಾರ್ಯರ ಕಾಲದ್ದು. ಆಮೇಲೆ ನೀವು ಕೆಳಗಡೆ ಬನ್ನಿ. ಜಯತೀರ್ಥರಾದರು. ಜಯತೀರ್ಥರಾದ ಮೇಲೆ ಈ ನಂತರ ರಘುತ್ತಮರು, ವಿಜಯೀಂದ್ರರು ಎಲ್ಲ ಬಂದರು. ಆವಾಗ ಏನಾಯಿತು? ತರ್ಕದ ಮಾತುಗಳು ಶುರು ಆಯಿತು. ಸ್ವಾಮಿಗಳು ಅಂತಂದರೆ ತರ್ಕ ಗೊತ್ತಿರಬೇಕು. ಅದರಲ್ಲಿಯೂ ಸತ್ಯನಾಥರೇ ಮೊದಲಾದವರು ಬಂದ ಮೇಲಂತೂ ಸ್ವಾಮಿಗಳು ಅಂದರೆ ತರ್ಕ ಗೊತ್ತಿರಲೇಬೇಕು ಅಂತ ಆಗಿ ಹೋಯ್ತು. ತರ್ಕ ಗೊತ್ತಿಲ್ಲದೆ ಹೋದರೆ ಅವರು ಸ್ವಾಮಿಗಳಲ್ಲ ಅಂತ ಆ ಮಟ್ಟ ಕೊಟ್ಟೋಯ್ತು. ಸತ್ಯ ಧ್ಯಾನರಿಂದಂತೂ ವಿಪರೀತ ಅದು ಬಂತು. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು
ಬಂತು ಅಂತ ಅನ್ನೋದು ಸತ್ಯ ಅಷ್ಟೆ. ಅದು ತಪ್ಪು ಅಂತಲೂ ಹೇಳ್ತಾ ಇಲ್ಲ, ಸರಿ ಅಂತಲೂ ಹೇಳ್ತಾ ಇಲ್ಲ. ಹೀಗಾಯಿತು. ತಾರ್ಕಿಕರೆಲ್ಲರೂ ಕೂಡ ವೇದಾಂತಿಗಳಲ್ಲ. ಜನಸಾಮಾನ್ಯರಿಗೆ ಹೇಗೆ ಅಂತಂದರೆ ಸಂಸ್ಕೃತ ಕಲಿತವರೆಲ್ಲ ವೇದಾಂತಿಗಳು ಅಂತ. ಹೀಗಾಗಿ ಅವಧಾನಿಗಳು ನೋಡಿದ್ರೆ ಅವರು ವೇದಾಂತಿಗಳು ಅನ್ನಿಸ್ತಾರೆ. ಜ್ಯೋತಿಷ್ಕರು ಅವರು ವೇದಾಂತಿಗಳು ಅಂತ ಅನ್ನಿಸ್ಬಿಡುತ್ತೆ. ಅವ್ರದ್ದು ಬೇರೆ ಬೇರೆ ಸಬ್ಜೆಕ್ಟ್ ಅದು. ಹೀಗಾಗಿ ತಾರ್ಕಿಕರು ಬೇರೆ. ಕೆಲವೊಬ್ಬರು ಅನೇಕ ಜನ ತರ್ಕವನ್ನು ಓದಿದ ಮಧ್ವಮತದ ದಿಗ್ಗಜ ವಿದ್ವಾಂಸರಿಗೆ ಮಧ್ವಶಾಸ್ತ್ರದ ಮೇಲೆ ನಂಬಿಕೆ ಇರ್ತಿರಲಿಲ್ಲ. ಆ ಥರ ಬೇಕಾಷ್ಟು ಜನ ಇದ್ದರು. ಒಳಗಡೆಯಿಂದ ನಾಸ್ತಿಕ್ಯ, ಹೊರಗಡೆಯಿಂದ ತರ್ಕಶಾಸ್ತ್ರ ಪಾಠ ಹೇಳೋದು, ಆ ತರಹ ಪರಿಸ್ಥಿತಿಗಳು. ಇದೆಲ್ಲ ಪರಂಪರೆ ಕಲುಷ ಆಗಲಿಕ್ಕೆ ಕಾರಣ ಆಯಿತು. ನೋವಿನಿಂದ ಅದನ್ನು ನಾವು ಹೇಳಬೇಕಿದೆ. ಅವರನ್ನೆಲ್ಲ ಆಶ್ರಯಿಸಬೇಡಿ ಅಂತ ಹೇಳ್ತಾರೆ. ವೇದವಾದರತೋ ನ ಸ್ಯಾತ್ ನ ಪಾಷಂಡಿ ಅನ್ಬೇಕಾದ್ರೆ ಪಾಷಂಡರು ಇವರೆಲ್ಲ ಯೋಗಮತವನ್ನು ಅನುಸರಿಸುವವರು, ಸಾಂಖ್ಯ ಮತವನ್ನು ಅನುಸರಿಸುವವರು, ಕಣಾದ ಮತವನ್ನು ಅನುಸರಿಸುವವರು, ಅಕ್ಷಪಾದ ಮತವನ್ನು ಅನುಸರಿಸುವವರು. ಬೇಜಾರಿನಿಂದ ಹೇಳಬೇಕು, ವ್ಯಾಕರಣ ಮೊದಲಾದವುಗಳನ್ನು ತಿಳಿದಿದ್ದು ತರ್ಕಶಾಸ್ತ್ರವನ್ನು ತಿಳಿಯದೇ ಇದ್ದಾಗ ಅವರನ್ನು ವಿದ್ಯಾಪೀಠದಿಂದ ಹೊರಗಡೆ ಹಾಕಿದ್ದುಂಟು. ಇವರು ಓದ್ತಾ ಇಲ್ಲ ಅಂತ, ತರ್ಕ ಓದಿದರೆ ಓದ್ತಾ ಇದ್ದಾನೆ ಅಂತ ಅನ್ನುವ ಭಾವನೆ ಇತ್ತು. ಆವಾಗ ಒಂದು ಕಾಲದಲ್ಲಿತ್ತು. ಈಗ ಅದು ಪೂರ್ತಿ ಹೋಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಈಗಲೂ ಇದೆ ಅದು. ಇವರೆಲ್ಲ ಹೇತುವಾದಿಗಳು. ಅದನ್ನ ಹೈತುಕಿ ಅಂದರೆ ಇವರಾಗಬೇಡ. ಪಾಷಂಡ ಪಶ್ವೀಶ ಶಾಕ್ತ ಬುದ್ಧಾದ್ಯಾ ಪಾಷಂಡ ಇತಿ ಕೀರ್ತಿತಾ. ಪಾಶುಪತ ಮತ, ಇನ್ನು ಶಾಕ್ತ ಮತ, ಬೌದ್ಧ ಮತ, ಇವರಾಗಬೇಡಿ. ಯಾಕೆಂದರೆ ಇವರು ವೇದವನ್ನು ಯಾಕೆ ವಿರೋಧಿಸೋದು? ತಾರತಮ್ಯ ಇದೆ ಅಂತ ಇವರು ಹೇಳೋ ಕಾರಣ ಅದು. ವೇದ ಯಾಕೆ? ವೇದವು ಒಂದು ಈಕ್ವಾಲಿಟಿಯನ್ನು ವಿರೋಧಿಸುತ್ತೆ. ಅದಕ್ಕೆ ಎಲ್ಲರೂ ಕೂಡ ವೇದವನ್ನು ಧಿಕ್ಕರಿಸಿದ್ರು ಅಂತ ಅಲ್ಲ. ವೇದದಲ್ಲಿ ನೋಡಿ, ವೇದವನ್ನು ತಪ್ಪಾಗಿ ಬಳಸ್ಕೊಳ್ತಾ ಇದ್ದದ್ದು ವೈದಿಕರ ತಪ್ಪೇ ವಿನಃ ವೇದದ ತಪ್ಪಲ್ಲ. ನೋಡಿ, ಬುದ್ಧನ ಜೀವನ ಚರಿತ್ರೆಯನ್ನು ಬರೆದ ಅಶ್ವಘೋಷ ಒಂದು ಒಳ್ಳೆ ಪಾಯಿಂಟ್ ಬರೀತಾನೆ. ಅವನು ಬುದ್ಧ ಹೋದ ಅಂತೆ. ಅದು ಒಬ್ಬ ಅರಾಡಕಾನಾಲ ಅಂತ ಒಬ್ಬ ಋಷಿ, ಅವನ ಆಶ್ರಮಕ್ಕೆ ಹೋದ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ. ಅಲ್ಲಿ ಎಷ್ಟೋ ಜನ ಇದನ್ನು ಮಾಡ್ತಾಯಿದ್ರು, ಸಗಣಿ ತಿಂದು ತಪಸ್ಸು ಮಾಡ್ತಾಯಿದ್ರು, ಒಣಗಿದ ಸಗಣಿಯನ್ನು ತಿಂದು ತಪಸ್ಸು ಮಾಡ್ತಾಯಿದ್ರು, ತಲೆಕೆಳಕಾಗಿ ನೇತು ಹಾಕ್ಕೊಂಡು ಕೆಲವರು ತಪಸ್ಸು ಮಾಡ್ತಾಯಿದ್ರು, ಕೆಲವರು ಕೇವಲ ಸಪ್ಪನ್ನು ಮಾತ್ರ ತಿಂದು ತಪಸ್ಸು ಮಾಡ್ತಾಯಿದ್ರು. ಏನಕ್ಕೆ ಇದನ್ನು ಮಾಡ್ತಾಯಿದ್ದೀರಾ? ಸ್ವರ್ಗ ಸಿಗತ್ತೆ ಅಂತ ಮಾಡ್ತಾಯಿದ್ದೀವಿ. ಸ್ವರ್ಗ ಅಂದರೆ ಏನು? ಅದೇ ಅಪ್ಸರೆಯರ ಸಂಘ, ಅದನ್ನ ಇಲ್ಲೇ ಮಾಡಿಬಿಡ್ಬೋದಲ್ರಪ್ಪ. ಅಲ್ಲಿ ತನಕ ಯಾಕೆ ಕಾಯಬೇಕು? ಇಷ್ಟೆಲ್ಲ ಕಷ್ಟಪಟ್ಟು ಅದಕ್ಕೆ ಕಾಯಬೇಕಾ ಅಂದಾಗ ಅವ್ರಿಗೆ ಉತ್ತರ ಸಿಗಲಿಲ್ಲಂತೆ ಆ ಬ್ರಾಹ್ಮಣರಿಗೆ. ಅದಕ್ಕೆ ಅವರು ಹೇಳಿದ್ರಂತೆ, ಏನಯ್ಯ ಬುದ್ಧ, ಏನಯ್ಯ ಸಿದ್ಧಾರ್ಥ, ನೀನು ಯಾವುದೋ ಒಂದು ಹೊಸ ಮತವನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀ. ಅದನ್ನು ಕಂಡ್ಕೊಂಡು ಬಂದಮೇಲೆ ಅಂತಿಮ ಸತ್ಯ ಏನು ಅಂತ ನಮಗೂ ಹೇಳು ಅಂತ ಅವನನ್ನು ಸಂತೋಷದಿಂದ ಕಳಿಸಿದ್ರು ಅಂತ ಬರುತ್ತೆ. ಇದರಲ್ಲಿ ಎಷ್ಟು ಅಂಶಗಳು ಅಡಕವಾಗಿದೆ ನೆನಪಿಡಿ. ಇದು ವೈದಿಕರ ದೋಷವೇ ವಿನಃ ವೇದದ ದೋಷ ಅಲ್ಲ. ವೇದವನ್ನು ಅವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದರು. ಆಮೇಲೆ ಬುದ್ಧ ವೇದದ ಬಗ್ಗೆ ಏನೂ ಹೇಳಲಿಲ್ಲ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಆ ಬ್ರಾಹ್ಮಣರು ಸ್ವಾಗತ ಮಾಡಿದ್ರು ಅವನಿಗೆ. ನೀನು ಹೊಸದನ್ನು ಕಾಣ್ತಾ ಇದೆಯಾ, ನಮಗೂ ಹೇಳೋದನ್ನು. ಒಬ್ಬ ಗುರುಗೆ ಈ ದೃಷ್ಟಿಕೋನ ಇರಬೇಕು. ನನಗಿದು ಅರ್ಥ ಆಗಿಲ್ಲ, ನಿಮಗೇನಾದರೂ ಹೊಳೆದ್ರೆ ಹೇಳಿ ಅನ್ನುವಷ್ಟು ಅವನಿಗೆ ಆ ಭಾವನೆ ಇರಬೇಕು. ಆ ವಿದ್ಯಾ ಕುತೂಹಲ ಒಬ್ಬ ಗುರುವಿಗೆ ಇರಬೇಕು. ಯಾಕೆಂದರೆ ದೇವರು ಎಲ್ಲ ಒಬ್ಬನಿಗೆ ಹೊಳಸಲ್ವಲ್ಲ, ಏನು ಮಾಡೋದು? ಹೀಗಾಗಿ ಈ ಒಂದು ಹಂಬಲ್ನೆಸ್ ಇರಬೇಕು, ಈ ಒಂದು ಗುಣ ಇರಬೇಕು. ನೋಡಿ, ಅದೆಲ್ಲ ಅಲ್ಲಿದೆ. ಆದರೆ ವೇದದ ಬಗ್ಗೆ ಏನು ಆರೋಪಗಳನ್ನು ಮಾಡಿದ್ದಾರೆ ಇವರು, ಇಲ್ಲಿ ಹಾಗಿದೆ ಹೀಗಿದೆ ಅಂತ, ಅದೆಲ್ಲ ಬೌದ್ಧಾಗಮದಲ್ಲಿಯೂ ಇದೆ.
ಅದೆಲ್ಲ ಶಾಕ್ತ ಮತದಲ್ಲಿಯೂ ಇದೆ, ಅದೆಲ್ಲ ಪಾಶುಪತ ಮತದಲ್ಲಿಯೂ ಇದೆ. ಪಾಶುಪತ ಮತ ಮೊದಲಾದವುಗಳಲ್ಲಿ ಹೇಗಿರುತ್ತೆ ಅಂತನ್ನೋದನ್ನು ಅನುವ್ಯಾಖ್ಯಾನಾದಿಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಬಹಳ ಮೈಲ್ಡಾಗಿ ಹೇಳಿದ್ದಾರೆ. ಜಯತೀರ್ಥರು ಸುಧಾದಲ್ಲಿ ಅವರ ವರ್ತನೆಗಳು ಹೇಗಿರುತ್ತೆ, ಮನೋಭಾವ ಹೇಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಸಮಸ್ಯೆ ಎಲ್ಲ ಕಡೆ ಇದೆ. ಯಾವುದ್ರದ್ದು ಯೋಚನೆ ಮಾಡುವವನ ಆ ಮತವನ್ನು ಆರಿಸಿಕೊಂಡವನ ಸಮಸ್ಯೆ ಅದು ಮತದ್ದಲ್ಲ, ಮತೀಯರುತ್ತೆ. ಅದೆಲ್ಲರಲ್ಲೂ ಇರುತ್ತೆ. ಈ ಹಿನ್ನೆಲೆಯಿಂದ ಆ ಮತಗಳಿಂದ ದೂರ ಇರಬೇಕು. ವೇದವಾದ ರಥೋ ನ ಸ್ಯಾತ್ ನಪಾಷಂಡಿ ನಹೈತುಕಿ. ಇನ್ನು ಹೀಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಶುಷ್ಕವಾದ ವಿವಾದೇನ ಕಂಚಿತ್ ಪಕ್ಷಂ ನ ಸಂಶ್ರಯೇತ್. ಶುಷ್ಕವಾದ ವಿವಾದೇನ, ವೇದಾಂತಕ್ಕೆ ಸಂಬಂಧವಿರದ ವಾದ ವಾಕ್ಯಾರ್ಥ ಇವುಗಳಲ್ಲಿ ತೊಡಗಬಾರದು. ನಮ್ಮ ನಡುವೆ ಅನೇಕ ಸಮಸ್ಯೆಗಳು ಜ್ವಲಂತವಾಗಿ ಇರುತ್ತೆ. ಅನೇಕ ಸಮಸ್ಯೆಗಳು ಜ್ವಲಂತವಾಗಿ ಇವೆ. ಆ ಜ್ವಲಂತವಾದ ಸಮಸ್ಯೆಗಳನ್ನು ಚರ್ಚೆ ಮಾಡೋದು ಮನುಷ್ಯ ದೌರ್ಬಲ್ಯ, ಮಾಡಲೇಬೇಕಾಗತ್ತೆ. ಮೋದಿ ಸರಿಯಾ ತಪ್ಪಾ, ಲೆಫ್ಟಿಸ್ಟ್ಗಳು ಕರೆಕ್ಟಾ ಸರಿಯಾ, ಇನ್ನು ಅಮೇರಿಕೆಯವರು ಏನು ಮಾಡ್ತಾ ಇದ್ದಾರೆ, ಮಾತಾಡ್ತೇವೆ. ಮನುಷ್ಯ ಸಹಜ ದೌರ್ಬಲ್ಯ. ಈ ಪರಿಸರದಲ್ಲಿ ಇದ್ಮೇಲೆ ಈ ಪರಿಸರವನ್ನು ಮೀರಿ ಹಾಗೆ ನಡೀಲಿಕ್ಕಾಗೋಲ್ಲ, ಮಾಡ್ತೇವೆ. ಆದರೆ ಅದು ಅಲ್ಲಿಗೆ ಬಿಟ್ಬಿಡ್ಬೇಕು. ದೊಡ್ಡ ಕಂದರ ಆಗಬಾರ್ದು. ಅಧ್ಯಾತ್ಮದಲ್ಲಿ ನಡೆಯುವವನಿಗೆ ಈ ತರಹದ ವಾದ ಅಂತನ್ನೋದು ಬಹಳ ಪ್ರಾಬ್ಲಮ್. ಅದನ್ನು ಅಲ್ಲಿಗೆ ಬಿಟ್ಟು ವೇದಾಂತದ ಕಡೆಗೆ ಸಾಗುತ್ತಾ ಇರಬೇಕು. ಆ ಥರದ ಅಭಿಪ್ರಾಯ ಒಬ್ಬೊಬ್ಬರದ್ದು ಒಂದೊಂದಿರುತ್ತೆ. ಅದು ಸರಿ ಅಂತಲೂ ಹೇಳಿಕ್ಕೆ ಬರೋಲ್ಲ, ತಪ್ಪು ಅಂತಲೂ ಹೇಳಿಕ್ಕೆ ಬರೋಲ್ಲ. ಕೆಲವೊಂದು ಟೈಮ್ ಟೆಸ್ಟೆಡ್ಡು. ಅದು ಏನೋ ಆಗ್ಬೇಕಾದ್ರೆ ನಾವಿರಲ್ಲ, ಹಿಂದೆ ಆಗಿದ್ದಾದಾಗ ನಾವಿರಲಿಲ್ಲ, ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದರಿಂದ ಆ ತರಹದ ವಾದಗಳಲ್ಲಿ ಯಾವ ಪಕ್ಷವನ್ನು ಒಬ್ಬ ಅನುಸರಿಸಬಾರದು. ಇರಲಿ, ಹೀಗೆ ನಡೆದಿದೆ ಅಷ್ಟೆ. ಇದು ನಮಗಿರಬೇಕಾದ ದೃಷ್ಟಿಕೋನ, ವಿಶೇಷತಃ ಸನ್ಯಾಸಿಗಳಿಗೆ ಇದು ಇರಬೇಕು. ಪಶ್ವೀಶ ಶಾಕ್ತ ಬುದ್ಧಾದ್ಯಾ ಪಾಷಂಡ ಇತಿ ಕೀರ್ತಿತಾ. ಅದು ಯಾವತ್ತಿಗೂ ಇರ್ತಾರೆ. ಎಲ್ಲಿರಲ್ಲ, ಟಿಬೇಟಲ್ಲಿಲ್ವೇ, ನಾಗಾ ಸಾಧುಗಳು ಅಂತ ಇಲ್ವೇ, ಎಲ್ಲ ಕಡೆ ಇದ್ದಾರೆ. ಇಂಥಲ್ಲಿ ಇಲ್ಲ ಅಂತಿಲ್ಲ. ಆದರೆ ಒಂದು ಮಾತ್ರ, ನೀವು ತೀರಾ ಹಳೆಯ ಪುಸ್ತಕಗಳನ್ನು ನೋಡಿ, 1938, 39, 40 ಈ ಇಸವಿಯಲ್ಲಿ ಪ್ರಿಂಟಾದ ಎಲ್ಲ ಮತಧರ್ಮಗಳನ್ನು ನೋಡಿದಾಗ ಇದರ ಅರಿವಾಗತ್ತೆ. ಇವಾಗೇನಾಗತ್ತೆ, ಎಲ್ಲರೂ ಪಾಲಿಷ್ಡ್ ಆಗಿ ಬರಿತಾ ಇದ್ದಾರೆ, ಸಖತ್ ಪಾಲಿಷ್ಡ್. ಅವ್ರ ಇಂಟರ್ಪ್ರಿಟೇಷನ್ನೇ ಬೇರೆ. ಸಮಾಜ, ಐಕ್ಯ, ಒಗ್ಗೂಡೋದು, ಸಮಷ್ಟಿ ಪ್ರಜ್ಞೆ, ಈ ತರಹದ ಶಬ್ದಗಳಿಂದ ಅದನ್ನು ಮುಚ್ಚುತ್ತಾ ಇದ್ದಾರೆ ಅವರು. ವಸ್ತುತಃ ಆ ತರಹ ಏನಿಲ್ಲ. ನೀವು ನೋಡಿ, ತೀರಾ ಹಳೆಯ ಪುಸ್ತಕ ಓದಿ ಹೂರಣ ಹೊರಗಡೆ ಬೀಳುತ್ತೆ. ಇದೆ, ಅನೇಕ ಪುಸ್ತಕಗಳಿದೆ. ಅದನ್ನು ಸಂಚಯ.net ನೀವು ನೋಡಬಹುದು. ಬೇಕಷ್ಟು ಆ ತರಹದ ವೆಬ್ಸೈಟ್ಗಳಿದೆ. ನೀವು ಹಳೆಯ ಪುಸ್ತಕ ಅಂತ ನೋಡಿದಾಗ ಪರಮಾರ್ಥ ಸಾರ, ಅದರಲ್ಲೆಲ್ಲ ಇದೆಲ್ಲ ಗೊತ್ತಾಗುತ್ತೆ. ವೈದಿಕ ವೀರಶೈವ ದರ್ಶನ ಅಂತ ಒಂದು ಪುಸ್ತಕ ಉಂಟು. ಅದರಲ್ಲೆಲ್ಲ ಬಹಳ ಉತ್ಕಟವಾಗಿಯೇ ಇದೆ. ಅದರಿಂದಾಗಿ ಯಾವತ್ತಿಗೂ ಅವರ ಅನುಯಾಯಿಗಳಿದ್ದೇ ಇರ್ತಾರೆ. ಮತ್ತು ಮಧ್ವಾಚಾರ್ಯರ ಮಾತು ಅದು, ಅನಾದಿ ಕಾಲತೋ ವೃತ್ತಾ ಸಮಯಾಹಿ ಪ್ರವಾಹತಃ ಅಂತ. ಯಾವಾಗಲೂ ಇರ್ತಾರೆ, ಈಗಿದ್ರೂ ಅವಾಗಿರಲ್ಲ ಅಂತ ಇಲ್ವೇ ಇಲ್ಲ. ಇತಿ ಕೀರ್ತಿತಾಹ. ಇದು ಇರುವ ಪರಿಸ್ಥಿತಿ. ಒಬ್ಬ ಸನ್ಯಾಸವನ್ನು ತೆಗೆದುಕೊಂಡವ ಇವರೆಲ್ಲರಿಂದ ಅಂತರವನ್ನು ಕಾಯ್ದುಕೊಳ್ಬೇಕು.
ಆವಾಗ ನೋಡಿ, ಆವಾಗ ಈ ಜನ ಕಡಿಮೆ ಇದ್ದರು. ಆವಾಗ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿದ್ರೆ ಏನು ತೊಂದರೆ ಆಗ್ತಾ ಇರಲಿಲ್ಲ. ಈಗ ಯಾರು ಏನು ಅಂತ ಹೆಂಗೆ ಹೇಳೋದು? ಅದಕ್ಕೆ ಭಿಕ್ಷೆ ಎತ್ತೋದು ಬಿಟ್ಟರು ಸನ್ಯಾಸಿಗಳು. ವಿಗರ್ಹ್ಯಾನ್ ವರ್ಜಯಿತ್ವ ಅಂದರು. ತೀರಾ ಕೆಟ್ಟ ದಾರಿಯಲ್ಲಿ ನಡೆಯುವವರನ್ನು ಬಿಟ್ಟು ಬೇರೆ ಎಲ್ಲರ ಮನೆಗಳಲ್ಲಿ ಭಿಕ್ಷೆ ಎತ್ತಬಹುದು ಅಂದರು. ಮೊದಲು ಕಡಿಮೆ ಜನ ಇದ್ದರು, ಈಗ ಆಗತ್ತಾ ಹಾಗೆ? ಯಾರ ಮನೆ ಮುಂದೆ ಅಂತ ಸ್ವಾಮಿಗಳು ಭಿಕ್ಷೆಗೆ ಹೋಗೋದು ಹೇಳಿ? ಅದಕ್ಕೇನು ಮಾಡಿದ್ರು, ಮಠ ಅಂತನ್ನುವ ಒಂದು ಕಲ್ಪನೆ ಬಂತು, ಒಂದು ಸಂಸ್ಥೆ. ಯಾವುದೂ ಅತಿಯಾಗಬಾರ್ದು, ಎಲ್ಲರ ಇತಿ ಮಿತಿ ಶಕ್ತಿ ರೀತಿಗಳನ್ನು ತಿಳ್ಕೊಳ್ಬೇಕು, ತಟಸ್ಥವಾಗೇ ತಿಳ್ಕೊಳ್ಬೇಕು. ಅದರಿಂದ ನೋದ್ವಿಜೇತ ಜನಾಧೀರೋ ಜನಂ ಚೋದ್ವೇಜಯನ್ನತು ಅತಿವಾದಾನ್ ಸ್ಥಿತಕ್ಷೇತ ನಾವಮನ್ಯೇತ ಕಂಚನ. ಸನ್ಯಾಸಿಯಾದವನು ನೋದ್ವಿಜೇತ, ಅವನು ಹೆದರಬಾರದು, ಜನರನ್ನೇ ಹೆದರಿಸಬಾರದು. ನೋದ್ವಿಜೇತ ಜನಾಧೀರ, ಲೋಕಾಂತ ಏಕಾಂತಗಳಿಂದ ಭಯಪಡಬಾರದು ಅಂತ ಅರ್ಥ. ಕೆಲವರು ಲೋಕಾಂತಕ್ಕೆ ಭಯಪಡ್ತಾರೆ. ಅಯ್ಯೋ, ಆ ಜನ ಬಂದು ಪ್ರಶ್ನೆ ಕೇಳ್ಬಿಟ್ರೆ ಹೇಗೆ, ಇಲ್ಲಿ ಪ್ರಶ್ನೆ ಕೇಳ್ಬಿಟ್ರೆ ಹೇಗೆ, ಜನರು ಮಧ್ಯದಲ್ಲಿ ಬರಲಿಕ್ಕೇನೆ ಬೆದರ್ತಾರವರು. ಇನ್ನು ಕೆಲವರು ಏಕಾಂತಕ್ಕೆ ಬೆದರ್ತಾರೆ. ಯಾರಾದರೂ ಒಬ್ಬರು ಜನ ಇರಬೇಕು. ಜನಗಳ ನಡುವೆ ಇಲ್ಲದೆ ಹೋದರೆ ಏನೋ ಕಸಿದುಕೊಂಡ ಹಾಗಾಗತ್ತೆ. ಹಾಗೆಲ್ಲ ಇರಬಾರ್ದು. ಒಬ್ಬ ಸನ್ಯಾಸಿ ಏಕಾಂತ ಬಂದರೆ ಏಕಾಂತವನ್ನು ಸ್ವೀಕರಿಸಬೇಕು, ಲೋಕಾಂತ ಬಂದರೆ ಲೋಕಾಂತವನ್ನು ಸ್ವೀಕರಿಸಬೇಕು. ಇದರಲ್ಲಿರುವ ಈ ಕೆಲವು ಅಂಶಗಳು ಗೃಹಸ್ಥರಿಗೂ ಅನ್ವಯ. ಅತಿವಾದ ಸ್ಥಿತಿಕ್ಷೇತ, ಯಾವುದರ ಅತಿವಾದ ಅಂತಂದರೆ ಲೋಕದ ಯಾವುದೋ ಒಂದು ರೀತಿ ಪೂರ್ತಿ ಒಳ್ಳೆಯದು ಮಾತ್ರ ಇದೆ ಅಂತನ್ನೋದು ಅತಿವಾದ. ಇದು ಪೂರ್ತಿ ಒಳ್ಳೆಯದೇ, ಇದರಲ್ಲಿ ಒಂಚೂರು ಕೆಟ್ಟ ಆಯಾಮ ಇಲ್ಲ ಅನ್ನೋದು ಅತಿವಾದ. ಯಾವುದೇ ಎಕ್ಸ್ಟ್ರೀಮಿಸಮ್ ಅನ್ನೋದು ಇರಬಾರ್ದು, ಅದು ಲೋಕದ ವಿಚಾರದಲ್ಲಿ. ಅತಿವಾದಾನ್ ಸ್ಥಿತಿಕ್ಷೇತ ನಾವಮನ್ಯೇತ ಕಂಚನ, ಯಾರನ್ನೂ ಅವಮಾನ ಮಾಡಬಾರ್ದು. ಒಬ್ಬ ಸನ್ಯಾಸಿಯಾಗಿ ಯಾರನ್ನೂ ಅವಮಾನ ಮಾಡಬಾರ್ದು, ಗೇಲಿ ಮಾಡುವುದು ಇವುಗಳನ್ನೆಲ್ಲ ಮಾಡಬಾರ್ದು. ದೇಹ ಮುದ್ದಿಶ್ಚ ಪಶುವತ್ ವೈರಂ ಕುರ್ಯಾನ್ನ ಕೇನಚಿತ್, ದೇಹದ ಸಲುವಾಗಿ ಒಬ್ಬರನ್ನು ಶತ್ರುತ್ವದಿಂದ ನೋಡಬಾರದು. ಏಕ ಏವ ಪರೋ ಹ್ಯಾತ್ಮ ಭೂತೇಶ್ವಾತ್ಮನ್ಯವಸ್ಥಿತಃ ಖಂ ಯದ್ವದಾತ್ಮಪಾತ್ರೇಷು ಭೂತಾನ್ಯೇಕಾತ್ಮಕಾನಿ ಚ. ಅವನಿಗೆ ಜನ ಮತ್ತು ಜನರಿಂದ ಅಧಿಷ್ಠೇಯರಾದ ಜನರ ಒಳಗಡೆ ಇರುವ ದೇವರ ಬಗ್ಗೆ ಯಾವ ಭಾವನೆ ಇರಬೇಕು ಅಂತ ಹೇಳ್ತಾರೆ. ಭೂತಾನಾಮೇಕ ಏವಾತ್ತ ತೈಕೋ ಭೂತೇಷು ಸಂತತಃ ಏಕೋ ಭೂತಾನಿ ಚಾದತ್ತೇ ತಸ್ಮಾದೇಕಾತ್ಮಕಾನಿ ತು ಇತಿ ಭದ್ರಮಾನೇ. ಏಕ ಏವ ಪರೋಹಿ ಆತ್ಮ, ದೇವರೊಬ್ಬನೇ ಆತ್ಮ. ಆತ್ಮ ಅಂದರೆ ಅತ್ತ, ಎಲ್ಲರನ್ನ ಸಂಹಾರ ಮಾಡುವವ. ಅತೃತ್ವಾತ್ ಪ್ರೋಕ್ತ ಆತ್ಮೇತಿ, ಯಾರು ಕಡೆಗಾಲದಲ್ಲಿ ಎಲ್ಲವನ್ನು ಉಣ್ಣುತ್ತಾನೋ ಅವನು ಆತ್ಮ, ಅಂತಹವನು ಲಯಕರ್ತೃ. ಆ ಪರಮಾತ್ಮ ಒಬ್ಬನೇ ಆತ್ಮ, ಲಯಕರ್ತೃ ಅಂತ ಐಡಿಯಾ ಇರಬೇಕು. ಏಕೋ ಭೂತಾನಿ ಚಾದತ್ತೇ, ಜೀವರನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ, ಆ ಕಾರಣದಿಂದ ಅವನು ಆತ್ಮ. ತಸ್ಮಾದೇಕಾತ್ಮಕಾನಿತು, ಈ ಹಿನ್ನೆಲೆಯಿಂದ ಈ ಪ್ರಪಂಚ ಏಕಾತ್ಮಕ ಅಂತಾರೆ. ಅದರ ಅರ್ಥ ಒಬ್ಬನೇ ಆತ್ಮ ಇದ್ದಾನೆ ಅಂತಲ್ಲ. ಘಟಾದಿಷು ಮಹಾಕಾಚೋ ನಿರ್ವಿಶೇಷಶ್ಚ ಸಂತತಃ ಘಟಾವಯವರೂಪಸ್ತು ತಥೈವಾನ್ಯೋ ಘಟಾನುಗಃ. ಆಕಾಶವು ಎರಡು ತರಹ ಇರುತ್ತೆ. ಒಂದು ಮಡಿಕೆ ಅನ್ನುವ ಉಪಾಧಿಯ ಒಳಗಡೆ ಅದು ಇರುತ್ತೆ, ಮಡಿಕೆ ಅನ್ನುವ ಉಪಾಧಿಯ ಆಚೆಯೂ ಇರುತ್ತೆ. ಘಟನಾಚೇಪ್ಯನಾಶಸ್ತನ್ ಮಧ್ಯಮಾಕಾಚ ಇಷ್ಯತೆ, ಘಟನಾಚ ಆದರೂ ಆಕಾಶನಾಚ ಆಗಲ್ಲ. ಈ ರೀತಿ ದೇವರು ಎಲ್ಲರ ಅಂತರ್ಯಾಮಿಯಾಗಿರ್ತಾನೆ. ವ್ಯಕ್ತಿಗಳು ನಾಚ ಆದರೂ ದೇವರು ನಾಚ ಆಗಲ್ಲ ಅಂತ ದೇವರು ಆಕಾಶದಂತೆ ಅಂತ ಅನುಸಂಧಾನ ಮಾಡಬೇಕು. ಏಕದೇಶಾಭಿಮಾನಿತ್ವಾದಿತ್ಯಾಕಾಶಾಸ್ತ್ರಯ ಸ್ಮೃತಾ. ಆಮೇಲೆ ಆ ಆಕಾಶದಲ್ಲಿ ದೇಶಭೇದ ಅನ್ನೋದಿರುತ್ತೆ. ಆಕಾಶದಲ್ಲಿ ದೇಶಭೇದ ಅನ್ನೋದಿಲ್ಲ ಅಂದರೆ ಹಕ್ಕಿ ಅಲ್ಲಿ ಹಾರ್ತಾ ಇದೆ, ಅದೇ ಹಕ್ಕಿ ಇಲ್ಲಿ ಹಾರ್ತಾ ಇದೆ ಅಂತ ಹೇಗೆ ಹೇಳ್ತೀರ ನೀವು?
ಅಲ್ಲಿ ಇಲ್ಲಿ ಅಂದರೆ ದೇಶವೇ. ಮಹಾಕಾಚೋ ವಿಘ್ನರಾಜ ವಿಘ್ನಾಸ್ತತ್ರ ತು ಮಧ್ಯಮಾ ಕ್ಷುದ್ರ ವಿಘ್ನಾಸ್ತದಿತರ ಏವಮಾತ್ಮ ತ್ರಿಧಾ ಸ್ಮೃತಃ. ಇನ್ನು ಆಕಾಶ ಮೂರ್ತರಹ ಇದೆ ಎಂದರು. ಮಹಾಕಾಶ, ಮಹಾಕಾಶಕ್ಕೆ ಅಭಿಮಾನಿ ಯಾರು? ವಿಘ್ನರಾಜ ಗಣಪತಿ. ಆಮೇಲೆ ಮಧ್ಯಮಾಕಾಶ, ಅವರು ಬಹಳ ಜನ ಇದ್ದಾರೆ. ವಿಘ್ನಾಸ್ತತ್ರ ತು ಮಧ್ಯಮಾ, ಬಹಳ ಜನ ಗಣಗಳು ಇವೆ. ಗಣಗಳ ಪತಿ ಇರಬೇಕಾದ್ರೆ ಗಣಗಳಿರಬಾರ್ದೆ? ಆ ಗಣಗಳು ಯಾರು ಅಂದರೆ ರುದ್ರದೇವರ ಗಣಗಳೇ. ಅವರೆಲ್ಲ ಕ್ಷುದ್ರ ಕ್ಷುದ್ರ ಅಧಿಪತಿಗಳು. ಅದರಿಂದಾಗಿ ಗಾಣಪತ್ಯದಲ್ಲಿ ಯಾರ್ಯಾರನ್ನು ಆರಾಧನೆ ಮಾಡ್ತಾರೋ, ಯಾವ್ಯಾವ ಗಣಪತಿಯೋ ಗೊತ್ತಿಲ್ಲ. ಗಣಪತಿ ಅಂದರೆ ನಾವು ಚಿಂತನೆ ಮಾಡುವ ವಿಘ್ನರಾಜ ಮಾತ್ರ ಅಂತ ಅಂದುಕೊಳ್ಬೇಡಿ. ಪುಟ್ಟ ಪುಟ್ಟ ಗಣಗಳಿಗೆ ಒಡೆಯರಾದವರೆಲ್ಲ ಗಣಪತಿಗಳೇ. ಅದರಲ್ಲಿ ಮಹಾಗಣಪತಿ ಅಂತ ಹೇಳಿದ್ರೆ ವಿಘ್ನರಾಜ ಮಾತ್ರ. ಯಾರು ವಿಶ್ವಂಭರನನ್ನು ಆರಾಧನೆ ಮಾಡಿದ್ನೋ ಅವನು. ಇನ್ನು ಕ್ಷುದ್ರಾಕಾಶಾಭಿಮಾನಿಗಳಿದ್ದಾರೆ, ಕ್ಷುದ್ರ ವಿಜ್ಞಾಸ್ತದಿತರೆ. ಈ ರೀತಿ ಜೀವರಲ್ಲಿ ತರತಮ ಭಾವ ಇರುತ್ತೆ ಎಂದರು. ಮಹಾಕಾಶ, ಮಧ್ಯಮಾಕಾಶ, ಕ್ಷುದ್ರಾಕಾಶಗಳಿಗೆ ಅಭಿಮಾನಿಗಳಿರುವಂತೆ ಉತ್ತಮರು, ಮಧ್ಯಮರು, ಅಧಮರು ಅಂತ ಇರ್ತಾರೆ. ದೇವರು ಮಹಾಕಾಶ ಇದ್ದ ಹಾಗೆ. ಮಹಾಖವತ್ ಪರಸ್ತ್ವಾತ್ಮ ಜೀವ ಮಧ್ಯಖವತ್ ಸ್ಮೃತಾ. ಮಧ್ಯಮಾಕಾಶದಂತೆ ಜೀವರು. ಘಟಾನುಗಾ ಖಗವತ್ ಪ್ರೋಕ್ತ ಅಸುರ ನಿತ್ಯ ದುಃಖಿನಃ. ಇನ್ನು ಕ್ಷುದ್ರಾಕಾಶ ಅಂತ ಹೇಳಿದಾಗ ಅಸುರರು, ಅವರ ಮಿತಿಯೇ ಅಷ್ಟು. ಮಹಾಕಾಶವಚಾಸ್ತರ್ವೇ ಆಕಾಶ ಇತರೆ ಸ್ಮೃತಾ. ಈ ಪುಟ್ಟ ಪುಟ್ಟ ಪ್ರದೇಶಗಳೆಲ್ಲ ಅಖಂಡವಾದ ಆಕಾಶಕ್ಕೆ ಒಳಪಟ್ಟವುಗಳು. ನೋಡಿ, ದೇಶ ಅನ್ನೋದರ ನಿರ್ವಚನ ನೋಡಿ, ಗೊತ್ತಾಗುತ್ತೆ ನಿಮಗೆ. ದಿಕ್ಕಿನಲ್ಲಿ ಯಾವುದು ಇರುತ್ತೋ ಅದು ದೇಶ. ದಿಶಿ ಭವಃ ದೇಶಃ. ದಿಶಿ ಭವಃ ದೇಶಃ. ಅದಕ್ಕೆ ಭಾರತ ದೇಶ ಅಂತಿರಲಿಲ್ಲ ಮಹಾಭಾರತ ಕಾಲದಲ್ಲೆಲ್ಲ. ವಿಷಯ ಅನ್ನೋರು. ಪಾಂಚಾಲ ವಿಚಯಂ ಗತಃ ಅನ್ನೋರು ಪಾಂಚಾಲ ವಿಷಯವನ್ನು ಕುರಿತು ಹೋಗ್ತಾನೆ. ವಿಷಯ ಅಂದರೆ = ಇವತ್ತು ನಾವು ದೇಶ ಅಂತ ಯಾವುದನ್ನು ಬಳಸ್ತೇವಲ್ಲ ಅದು. ದಿಕ್ಕಿನಲ್ಲಿ ಇರುವಂಥದ್ದು ದೇಶ. ಆ ದೇಶ 3 ತರಹ ಇರುತ್ತೆ: ಉತ್ತಮಾಕಾಶ, ಮಧ್ಯಮಾಕಾಶ, ಅಧಮಾಕಾಶ ಅಂತ. ಈ ತರಹ ಜೀವರಿದ್ದಾರೆ ಅಂತ ಅಂದುಕೊಳ್ಬೇಕು. ಈ ಪುಟ್ಟ ಪುಟ್ಟ ಆಕಾಶಗಳೆಲ್ಲ ಮಹಾಕಾಶವಶ. ಅದು ಪರಮಾತ್ಮವಚೇ ತದ್ವಜ್ಜೀವ ಸರ್ವೇಪಿ ಸಂಸ್ಥಿತಾ ಏವಂ ವಿಷ್ಣುತ್ವಕಮಿದಂ ಜಗತ್ ಪಶ್ಯೇದ್ಯತಿ ಸದಾ. ಈ ರೀತಿ ಮಹಾಕಾಶದ ಒಳಗಡೆ ಘಟಕವಾದ ಪುಟ್ಟ ಪುಟ್ಟ ಆಕಾಶಗಳಂತೆ ಜೀವರು ಇದ್ದಾರೆ ಅಂತನ್ನುವ ಭಾವನೆ ಬೇಕು. ಇದು ಒಬ್ಬ ಯತಿಗೆ ಇರಬೇಕಾದ ಲಕ್ಷಣ. ಇದನ್ನು ಕೃಷ್ಣ ಹೇಳಿದ್ದು. ಇದನ್ನು ತಪ್ಪಾಗಿ ತಿಳ್ಕೊಳ್ಬಾರದು ಅಂತ ಅಂದರು. ಅದರಿಂದಾಗಿ ವಿನಿರ್ಣಯ ಅಂತ ಒಂದು ಗ್ರಂಥ, ಅದು ಏನೇನು ಒಳಗೊಂಡಿತ್ತೋ ಅದು ವಿನಿರ್ಣಯ. ಆ ವಿನಿರ್ಣಯ ಅನ್ನುವ ಗ್ರಂಥದಲ್ಲಿ ಇದೆಲ್ಲವನ್ನು ಕೂಡ ಹೇಳಿದ್ದಾರೆ. ಅದರಿಂದ ಸನ್ಯಾಸಿಯೊಬ್ಬ ಹೀಗಿರಬೇಕು: ಅಲಬ್ಧ್ವಾ ನ ವಿಷೀದೇತ ಕಾಲೇ ಕಾಲೇ ಶನಂ ಕ್ವಚಿತ್ ಲಬ್ಧ್ವಾ ನ ಹೃಷ್ಯೇತ್ ಧೃತಿಮಾನ್ ಉಭಯಂ ದೈವಯಂತ್ರಿತಂ. ಅಲಬ್ಧ್ವಾ ನ ವಿಷೀದೇತ, ಸಿಗದೆ ಹೋದರೆ ಕೊರಗಬಾರದು. ಟೈಮಿಗೆ ಸರಿಯಾಗಿ ಆಗ್ಬಿಡ್ಬೇಕು ಅಂತ ಸಿಗದೆ ಹೋದರೆ ಕೊರಗಬಾರದು. ಸನ್ಯಾಸಿ ಆದವ ಅಲ್ಲ. ಸನ್ಯಾಸಿಗಳು ಕೂಡ ಮನುಷ್ಯರೇ, ಅವ್ರಿಗೂ ಆರೋಗ್ಯದ ಸಮಸ್ಯೆ ಇರುತ್ತೆ ಅಂದರೆ ಅದಕ್ಕೆ ಬೇರೆ ವ್ಯವಸ್ಥೆ ಈಗ ಮಾಡ್ಕೊಂಡಿದ್ದೇವೆ. ಏಕೆಂದರೆ ಇದು ಯಾವಾಗ ಅಂದರೆ ಅವ್ರು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾಗ. ಈಗ ಹಾಗಿಲ್ಲ, ಈಗೆಲ್ಲರೂ ಬದಲಾಗಿದ್ದೇವೆ. ನಾವು ಗೃಹಸ್ಥರು ಮನೆ ಮುಂದೆ ಹೋಗಿ 2 ಗಂಟೆಗೆ ನೋಡಿ ಯಾರಾದರೂ ಊಟಕ್ಕಿದ್ದೀರಾ ಬನ್ನಿ ಅಂತ ಹೇಳ್ತೇವಾ? ಇಲ್ಲ ತಾನೆ. ಅದು ಅವಾಗ ಇತ್ತು. ತೋಟದಲ್ಲಿ ಪ್ರಾಣಿಗಳಿಗೆ ಬಲಿಯನ್ನು ಕೊಟ್ಟು, ಅದು ಬಲಿಹರಣ. ಚಿತ್ರಾಹುತಿ ನಾವೇನು ಈಗ ಇಡ್ತಿದ್ದೀವಲ್ಲ ತಟ್ಟೆ ಪಕ್ಕದಲ್ಲಿ 2 ಅಗಳು, ಅದು ಉಪಯೋಗ ಇಲ್ಲ. ಏನು ಪ್ರಾಣಿ ಬಲಿ ಅದು? ಮನೆ ಮೇಲ್ಗಡೆ ಹೋಗಿ ಇಟ್ಟು ಬರಬೇಕು.
ಪ್ರಾಣಿಗಳು ಬಂದು ತಿಂತಾವೆ. ಅದು ನಮ್ಮ ಅನ್ನದಲ್ಲಿ ಇಡಬೇಕು. ಅಂದರೆ ಬೇರೆಯವ್ರ ಮನೆಗೆ ಹೋದಾಗ ಇಡಲಿಕ್ಕಿಲ್ಲ. ಯಾರೋ ಒಬ್ಬರು ಕೇಳಿದ್ರು, ಮಠದಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಏನು ಅಂದರೆ ಅಲ್ಲಿಯ ಮುಖ್ಯ ಪೂಜಕರು, ಅರ್ಚಕರು ಏನಿರ್ತಾರೆ ಅವರು ಎಲ್ಲರ ಪರವಾಗಿ ಒಂದಿಷ್ಟು ಅನ್ನವನ್ನು ತೆಗೆದು ಮೇಲ್ಗಡೆ ಇಟ್ಟು ಬರಬೇಕು. ಇದು ಪರಿಷ್ಕಾರ ಮಾಡಿಕೊಳ್ಬೇಕು. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನೋಡಿ, ಸುಮ್ಮನೆ ಎರಡಗಳು ಹಿಡಿತೇವೆ, ಅದು ಸೀದಾ ಅಲ್ಲಿಗೆ ತಿಪ್ಪೆಗೆ ಹೋಗೋದದು. ಅದರ ಬದಲು ಯಾರು ಹಾಗೇನು ಇಡಬೇಡಿ. ಎಲ್ಲರೂ ಬೇಕಾದರೆ ಹಸ್ತೋದಕ ಹಾಕಿದ ಹಾಗೆ ಇಷ್ಟಿಷ್ಟು ಅನ್ನವನ್ನು ಹಾಕಿ, ಇಷ್ಟು ಅನ್ನವನ್ನು ಹಾಕಿ, ಆ ಅನ್ನವನ್ನು ಎಲ್ಲರ ಪರವಾಗಿ ಹೋಗಿ ನೀವೆಲ್ಲ ಮಂತ್ರ ಹೇಳಿ. ಯಾಕೆಂದರೆ ಮಠ ಅನ್ನೋದು ಸಾಮೂಹಿಕ ದುಡ್ಡಿನಿಂದ ನಡೆಯೋದಾ, ಸಾರ್ವಜನಿಕರ ದುಡ್ಡಿನಿಂದ ನಡೆಯೋದಾ? ಎಲ್ಲರದ್ದು ಕೂಡ ಅದು. ಇಷ್ಟಿಷ್ಟು ಹಾಕಿ ಮೇಲ್ಗಡೆ ತೊಗೊಂಡೋಗಿಟ್ಟು ಬನ್ನಿ. ನೀವಿಲ್ಲಿ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತನ್ನಿ. ಪ್ರಾಣಿಗಳ ಮೂಲಕ ಅವ್ರಿಗೊಂದು ತಗೊಳ್ಳಲ್ಲ. ಯಾಕೆ? ನೀವು ಇಲ್ಲಿ ಪಕ್ಕದಲ್ಲಿ ಇಟ್ಟುಬಿಟ್ಟು ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ತಿಪ್ಪೆಗ ಎಂಜಲ ಜೊತೆಗೆ ಅದು ಕೂಡ ಸೇರಿಸಿಕೊಂಡು ಹೋಗ್ತಾರೆ. ಅಲ್ಲ, ನಾವು ನೋಡಬೇಕು ಅದು ಪರಿಷ್ಕಾರ. ಅದು ಏನು ಇದನ್ನು ನಾನು ಬೈತಾ ಇಲ್ಲ, ಪರಿಷ್ಕಾರ ಮಾಡ್ಕೋಬೇಕ್ರಿ. ಯೋಚನೆ ಮಾಡಿ. ಇದೆಲ್ಲ ನಾವು ಯೋಚನೆ ಮಾಡಬೇಕಾದದ್ದು. ಧರ್ಮಶಾಸ್ತ್ರ ಇರೋದೇ ಹಾಗೆ. ಯೋಚನೆ ಮಾಡ್ತಾ 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 ಹೆಚ್ಚು ಅರ್ಥಪೂರ್ಣವಾದ ಆಚರಣೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅರ್ಥಪೂರ್ಣ ಆಚರಣೆ ಮಾಡಿಕೊಳ್ಳಿಕ್ಕೆ ನಮಗಿದೊಂದು ಗೈಡ್ಲೈನ್ಸ್ ಇದೆ. ಅದಕ್ಕೆ ನೋಡಿ, ಪ್ರಾಚೀನ ಧರ್ಮಶಾಸ್ತ್ರಗಳೆಲ್ಲ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ, ಫಿಗರೇಟಿವ್ ಆಗಿರಲ್ಲ. ಈ ಭಾವನೆ ಇರಬೇಕು, ಅದರ ಕ್ರಿಯೆ ಹೀಗಾಗಬೇಕು. ನೀವು ವೇದ ಮತ್ತು ಮನುಸ್ಮೃತಿ ಆಗಲಿ, ಭಾಗವತಾದಿ ಗ್ರಂಥಗಳಾಗಲಿ, ಮಹಾಭಾರತ ಆಗಲಿ, ಧರ್ಮ ಅಂತಂದರೆ ಫಿಗರೇಟಿವ್ ಆಗಿ ಹೇಳಲ್ಲ. ಅವರು ಜುಟ್ಟು ಬಿಡಬೇಕು ಹೇಳಲ್ಲ ಅವರು. ಯಾಕಂದರೆ ಯಾರು ಬೇಕಾದ್ರೆ ಬಿಡ್ಬೋದು. ಸ್ಟೈಲ್ಗಾಗಿ ಸಿನಿಮಾ ನಟರು ನೋಡಿ ಬಿಡೋರು ಇದ್ದಾರೆ. ಆ ಶಿಖೆ ಧರ್ಮಶಾಸ್ತ್ರದಿಂದ ಕೂಡಿರುತ್ತೇನು, ಆಚರಣೆಯಿಂದ ಕೂಡಿರುತ್ತೇನು? ಇಲ್ಲ ತಾನೆ. ಆ ಹಿನ್ನೆಲೆಯಿಂದ ಧರ್ಮಶಾಸ್ತ್ರದ ಹಿಂದಿನ ಉದ್ದೇಶ ಅಬ್ಸ್ಟ್ರಾಕ್ಟ್ ಆಗಿ ಇರುತ್ತೆ. ಅದನ್ನು ನೀವು ಅಬ್ಸ್ಟ್ರಾಕ್ಟಿವ್ ಆಗಿದ್ದನ್ನು, ಅದು ಹೇಳಿದ್ದನ್ನು ನೀವು ದೈನಂದಿನ ಆಚರಣೆಗೆ ತರಬೇಕು ಅಂದರೆ ಈ ರೀತಿ ಪರಿಷ್ಕಾರ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಭಾಗವತ, ಭಾರತ ಇವುಗಳೆಲ್ಲ ಆ ತರಹ ಇರುತ್ತೆ. ವೇದ ಎಲ್ಲ ಅದನ್ನು ಆಚರಣೆಗೆ ತರೋದು ಬದಲಾಗ್ತಾ ಹೋಗ್ತಾ ಇರುತ್ತೆ. ವೇದ ಅಥವಾ ಮಹಾಭಾರತ ಹೇಳಿದ್ಯಾ, ನೀವು 9 ಮೊಳದ ಪಂಚೆಯನ್ನೇ ಉಡಬೇಕು. ಪಂಚೆ ಎಷ್ಟು ಮೊಳ ಇರುತ್ತೆ ಅನ್ನೋಂಗೆ ಗೊತ್ತಿಲ್ಲ, ಹೇಳಿದ್ದು. ನೀವು 6 ಮೊಳ 5 ಮೊಳದ ಮಡಿಪಂಚೆಯನ್ನೇ ಉಡಬೇಕು ಅಂತ ಶಾಸ್ತ್ರ ಹೇಳುತ್ತಾ? ಇಲ್ಲ. ಎಷ್ಟರಿಂದ ಮುಜುಗರ ಆಗಲ್ವೋ, ನಿಮ್ಮ ದೇಹ ಎಷ್ಟಿದೆಯೋ ಅಷ್ಟು ಉಡಬೇಕು, ಅಷ್ಟೆ. ಇಷ್ಟೇ. ಇದು ಅನಿವಾರ್ಯ. ನಾವೆಲ್ಲ ಯೋಚನೆ ಮಾಡಿ ಈ ತರಹದ ತೀರ್ಮಾನಗಳನ್ನು ತಗೊಳ್ಬೇಕು. ಇಲ್ಲಪ್ಪ, ಸುಮ್ಮನೆ ಚಿತ್ರಾಹುತಿ ಇಡೋದಲ್ಲ, ಎಲ್ಲರೂ ಕೂಡ ಒಂದೊಂದಿಷ್ಟು ಹಾಕ್ತೇವೆ, ಎಲ್ಲರ ಪರವಾಗಿ ಹೋಗಿ ಮಠದ ಮಾಳಿಗೆಯ ಮೇಲೆ ಇಟ್ಟು ಬರಲಿ, ಪಕ್ಷಿಗಳು ಉಳ್ಕೊಳ್ಳಿ, ಅಲ್ಲಿ ಪಕ್ಕದಲ್ಲಿ ನೀರಿಡೋಣ. ಇದು ನಾವು ಯೋಚನೆ ಮಾಡಬೇಕಾದದ್ದು. ಆಗಿನ ಕಾಲದಲ್ಲಿ ಬಯಲಿತ್ತು, ತೋಟ ಇತ್ತು, ಅಲ್ಲಿ ಹಾಕಿ ಬರ್ತಾ ಇದ್ದು. ಅದಕ್ಕೆ ಹೇಳಿದ್ದು ಯೋಚನೆ ಮಾಡಬೇಕು. ಹಾಗೆ ಇದು ಕಲೆಕ್ಟಿವ್ ಆಗಿ ಯೋಚನೆ ಮಾಡಬೇಕಾದದ್ದು. ಆಹಾರಾರ್ಥಂ ಸಮೀಹೇತ ಲಬ್ಧ್ವಾ ನಹೃಶ್ಚೇ ಧೃತಿಮಾನ್ ಉಭಯಂ ದೈವಯಂತ್ರಿತಂ. ಸಿಕ್ಕಿದ ಕೂಡಲೇ ಖುಷಿ ಪಡೋ ಅಗತ್ಯ ಇಲ್ಲ. ಏಕೆಂದರೆ ಇದು ದೇವರು ಇವತ್ತು ಕೊಟ್ಟಿದ್ದಾನೆ ಅಂತ ಅಷ್ಟೇ ಚಿಂತನೆ ಮಾಡಬೇಕು. ಆಹಾರಾರ್ಥಂ ಸಮೀಹೇತ ಯುಕ್ತಂ ತತ್ ಪ್ರಾಣಧಾರಣಂ ತತ್ವಂ ವಿಮೃಶತೆ ಏತೇನ ತದ್ವಿಜ್ಞಾಯ ವಿಮುಚ್ಯತೆ. ಆಹಾರಾರ್ಥಂ, ಆಹಾರವನ್ನು ಬಯಸಬೇಕು. ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು, ಅದು ಎಲ್ಲರಿಗೂ ಸಮಾನ. ಸ್ವಲ್ಪ ಗೃಹಸ್ಥರು ಒಂದು ಸ್ವಲ್ಪ ಜಾಸ್ತಿ ತಿನ್ನಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ವಿಪರೀತ ಕ್ರಿಯೆ ಮಾಡಲಿಕ್ಕಿರುತ್ತೆ, ವಿಪರೀತ ತಲೆಬಿಸಿ, ವಿಪರೀತ ಕ್ರಿಯೆ ಮಾಡಲಿಕ್ಕಿರುತ್ತೆ. ತತ್ವಂ ವಿಮೃಶ್ಯತೆ ತೇನ ತದ್ವಿಜ್ಞಾಯ ವಿಮೃಚ್ಯತೆ. ದೇಹ ಉಳಿಯೋದ್ರಿಂದಾಗಿ ತತ್ವದ ವಿಚಾರ ಬರುತ್ತೆ. ದೇಹ ಉಳಿದಾದ ಮೇಲೆ ಉಳಿದದ್ದೆಲ್ಲ ಆಗತ್ತೆ. ಯದೃಚ್ಛಯೋಪಪನ್ನಾನ್ನ ಅದ್ಯಾಚ್ಛ್ರೇಷ್ಠ ಮುತಾಪರಂ ತಥಾ ವಾಸಸ್ತಥಾ ಶಯ್ಯಾಂ ಪ್ರಾಪ್ತಂ ಪ್ರಾಪ್ತಂ ಭಜೇನ್ಮುನಿ. ಯದೃಚ್ಛಯೋಪಪನ್ನಾದ್ಯಂ,
ಅದ್ಯಾತ್. ಯಾಕೆಂದರೆ ಆವಾಗ ಅಡುಗೆಯವರು ಅಂತ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಸನ್ಯಾಸಿಗಳು ಒಬ್ಬರು ಅಡುಗೆಯವ್ರನ್ನ ಇಟ್ಕೊಳ್ಳೋದು, ಚಿಕ್ಕಡಿಗೆ ಅಂತ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಅದು ರಘುತ್ತಮನ ನಂತರ ಬಂದದ್ದು ಅಂತ ನಾವು ನೋಡಿದ್ದೇವೆ. ಅದಕ್ಕಾಗಿ ಸನ್ಯಾಸಿಗಳಿಗೆ ಏನು ಹೇಳ್ತಾರೆ, ಯಾವ್ಯಾವ ತರಹದ ಅನ್ನ ಸಿಗುತ್ತೋ ಅದನ್ನು ತಿನ್ನಬೇಕು ಅಂತ. ನೀವು ಸಂಚಾರ ಮಾಡಿಕೊಂಡು ಉತ್ತರ ಕರ್ನಾಟಕಕ್ಕೆ ಹೋಗಿರ್ತೀರ, ಅಲ್ಲಿ ಬಕ್ರಿನೇ ತಿನ್ನಬೇಕು. ಹಾಗೆ ರಾಘವೇಂದ್ರ ಸ್ವಾಮಿಗಳ ಹೆಸರಿನಲ್ಲಿ ಒಂದು ತಮಾಷೆ ಇದೆ, ಅದು ಸತ್ಯವೋ ಅಥವಾ ಅಂಟಿಸಿದ್ದೋ ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿಗಳು ಸಂಚಾರದಲ್ಲಿ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ರಾಯಚೂರು ಕಡೆ ಬಂದಿದ್ದರಂತೆ. ಅವಾಗ ಗಟ್ಟಿ ಬಕ್ರಿ ಮಾಡಿಬಿಟ್ಟಿದ್ರಂತೆ. ಬಕ್ರಿ ಕಟ್ಟಿ ಬಕ್ರಿ ಅವ್ರಿಗೆ ಇದು ಅಭ್ಯಾಸ ಇಲ್ಲ. ತಮಿಳ್ನಾಡವ್ರಿಗೆ ಎಲ್ಲಿ ರಾಯರು ತಮಿಳ್ರು ತಾನೆ, ಅಭ್ಯಾಸ ಇಲ್ಲ. ಆಗ ಒಂದು ತಮಾಷೆ ಮಾಡಿದ್ರು ಅಂತ ಒಂದು ಶ್ಲೋಕ ಹೇಳ್ತಾರೆ, ಗೊತ್ತಿಲ್ಲ. ದಂತಾನಾಂ ಭಕ್ಕರಾಣಾಂಚ ಸಂಯೋಗೋ ಯದಿ ಜಾಯತೆ ನ ಜಾನೇ ಜಾನಕಿ ಜಾನೇ ಕಸ್ಯ ನಾಶೋ ಭವೇದಿತಿ. ಹಲ್ಲಿಗೂ ಬಕ್ರಿಗೂ ಸಂಯೋಗ ಆದರೆ ಜಾನಕಿ ಜಾನೇ, ಓ ಜಾನ ಸೀತಾಪತಿಯೇ ನ ಜಾನೆ, ನಂಗೆ ಗೊತ್ತಿಲ್ಲ, ಕಸ್ಯ ನಾಶೋ ಭವೇದಿತಿ. ಅವರಿಗೆ ಬಲಿಹರಣ ಇಲ್ಲ. ಯಾರಿಗೆ? ಸನ್ಯಾಸಿಗಳಿಗೆ. ಯಾಕೆಂದರೆ ಅವರ ಅನ್ನ ಅಲ್ಲ. ಇವ್ರಿಗೂ ಬಲಿಹರಣ ಇಲ್ಲ. ಯಾರಿಗೆ? ಬ್ರಹ್ಮಚಾರಿಗಳಿಗೂ ಬಲಿಹರಣ ಇಲ್ಲ. ಅದರಿಂದಾಗ ಅವರು ಚಿತ್ರಾಹುತಿ ಇಡಲಿಕ್ಕಿಲ್ಲ. ಬಲಿದಾನ ಮೃತೆ ವಟೋಹೋ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಬ್ರಹ್ಮಚರ್ಯದಲ್ಲಿರುವವರಿಗೆ ಅವ್ರದ್ದು ಅನ್ನ ಅಲ್ಲ. ದುಡ್ಡು ಬರಬಹುದು, ಆದರೆ ಅನ್ನ ಅವ್ರದ್ದಲ್ಲ. ಅನ್ನ ಯಾರದು ಅಂತಂದರೆ ಹೆಂಡತಿ ಇದ್ದರೆ ಅದು ಅವನ ಅನ್ನ. ಚಿತ್ರಾಹುತಿ ಬಲಿಹರಣ ಎರಡು ಬೇರೆ ಬೇರೆ ಅನ್ನೋದು ಸರಿ. ಬಲಿಹರಣದಲ್ಲಿಯೂ ದೇವತೆಗಳ ಹೆಸರು ಹೇಳಿಕೊಂಡೇ ಕೊಡುವಂಥದ್ದು. ಕಡೆಗೆ ಆ ಅನ್ನವನ್ನು ವಾಯಸಾದಿ ಬಲಿಗಳಿಗೆ ಹಾಕುವಂಥದ್ದು. ಚಿತ್ರಾಹುತಿಯನ್ನು ಹಾಗೆ ಮಾಡ್ರಿ ಅಂತಷ್ಟೇ. ಎರಡು ಬೇರೆ ಬೇರೆಯೇ. ಸತ್ಯ, ಬಲಿಹರಣ ಬೇರೆ, ಚಿತ್ರಾಹುತಿ ಬೇರೆ. ಅಲ್ಲಿ 108 ಆಹುತಿಗಳನ್ನು 108 ಬಲಿಗಳನ್ನು ಕೊಡಬೇಕು. ಯಾರು? ವೈಶ್ವದೇವದಲ್ಲಿ. ಒಂದು ಹಿಡಿ ಅನ್ನವನ್ನು ಬಲಿಹರಣ ಅಂತ ಹೇಳಿ ಪಕ್ಷಿ ಬಲಿ, ವಾಯಸ ಬಲಿಯಾದಿಗಳಿಗೂ ಕೊಡಬೇಕು. ಅದನ್ನು ಎರಡನ್ನೂ ತೋಟಕ್ಕೆ ಹಾಕಿ ಬರೋದು. ಚಿತ್ರಾಹುತಿಯನ್ನು ಹಾಗೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು, ಇನ್ನೇನಿಲ್ಲ. ತಥಾಚ ಅವನು ಅಲ್ಲಿ ಆಯಾ ಪ್ರದೇಶದಲ್ಲಿ ಲೊಕ್ಯಾಲಿಟಿಯಲ್ಲಿ ಏನೇನು ಆಹಾರವೋ ಅದನ್ನು ಸ್ವೀಕರಿಸ್ತಾ ಹೋಗಬೇಕು. ಇವಾಗ ಎಲ್ಲಿಗೆ ಹೋದರೂ ಅವ್ರದ್ದೇ ಅನ್ನ ಮಾಡಿಡ್ತಾರೆ ಅಲ್ವಾ? ಯಾಕೆಂದರೆ ಜೊತೆಗಿರ್ತಾರೆ ಅವರು, ಇವ್ರಿಗೆ ಅನುಕೂಲವಾಗೇ ಮಾಡ್ತಾರೆ. ಆವಾಗ ಆ ತರಹ ಇತ್ತು. ತಥಾ ವಾಸಃ, ಹಾಗೆ ಬಟ್ಟೆ ಎಲ್ಲ ಮೊದಲು ಏನು ಹಾಕ್ತಾಯಿದ್ರು ಅಂದರೆ, ನಾವು ಚಿಕ್ಕವರಿದ್ದಾಗಲೇ ಕಾವಿ ಶಾಟಿಗೆ ಬಣ್ಣ ಹಾಕೋದು ಒಂದು ದೊಡ್ಡ ಸಂಭ್ರಮ. ಕಾವಿ ಶಾಟಿಗೆ ಬಣ್ಣ ಹಾಕೋದು. ಆಮೇಲೆ ಈಗ ಕೆಲವು ಸ್ವಾಮಿಗಳಿಗೆ ಅಂಗಡಿಯಿಂದ ತಂದು ಕೊಟ್ಬಿಡ್ತಾರೆ. ಸ್ವಾಮಿಗಳು ಯೋಚನೆ ಮಾಡಲ್ಲ. ಇನ್ನು ಕೆಲವರು ಸ್ವಾಮಿಗಳು ಇಲ್ಲ ನಾನು ಬಣ್ಣನೇ ಹಾಕ್ಕೊಳ್ತೇನೆ ಅಂತ ಅನ್ನೋರು ಇದ್ದಾರೆ. ಅವ್ರು ಕೆಲವೊಮ್ಮೆ ಅವರೇ ಬಣ್ಣ ಹಾಕ್ಕೊಳ್ಳೋದು ಉಂಟು. ಅದು ಬಣ್ಣ ಹಾಕಿಕೊಳ್ಳೋದು, ಬಣ್ಣ ಇರಲ್ಲ ಬಟ್ಟೆ. ಆದರೆ ಸನ್ಯಾಸಿಯನ್ನು ಬಟ್ಟೆಯಿಂದ ಗುರುತಿಸೋದಾಗಿದೆ. ಕಾವಿ ಚಾಟಿ ಉಟ್ಕೊಂಡ್ರೆ ಸನ್ಯಾಸಿ ಅಂತ ಆದರೆ ಅವಾಗ ಆ ತರಹ ಅಲ್ಲ. ವಾಸಃ, ಬಟ್ಟೆ ಅಲ್ಲಿ ಹೇಗಿರುತ್ತೋ ಆ ರೀತಿ ಉಟ್ಕೊಂಡು ಹೋಗ್ತಾ ಇರಬೇಕು ಅಂತ. ಕಾವಿ ಶಾಟಿ ಆಮೇಲೆ ಆಚಾರ್ಯರ ಕಾಲಕ್ಕೆಲ್ಲ ಅವಿತನೋರುಹರು ಪೌಷೀರವರಿಯೇ ನಿಷಣ್ಣ. ಆಚಾರ್ಯರ ಕಾಲಕ್ಕೆಲ್ಲ ಬಟ್ಟೆ ಬಂದುಬಿಟ್ಟಿತ್ತು. ಅಂದರೆ ರೆಡಿಮೇಡ್ ಬಟ್ಟೆ, ಕಾವಿ ಶಾಟಿ. ಆಮೇಲೆ ಆಚಾರ್ಯರು ಪೂಜೆ ಮಾಡಬೇಕಾದ್ರೆ ಒಳ್ಳೆ ಇದನ್ನು ರೇಷ್ಮೆ ಬಟ್ಟೆ ಉಟ್ಕೊಳ್ತಾ ಇದ್ರಂತೆ. ಆಚಾರ್ಯರ ಕಾಲಕ್ಕೆ ಬಂದ್ಬಿಟ್ಟಿತ್ತು. ಆಮೇಲೆ ಆಚಾರ್ಯರು ಕೂತ್ಕೊಳ್ಬೇಕಾದ್ರೆ ಕಂಬಳಿ ಹಾಸಿ ಅದ್ರ ಮೇಲೆ ಬಟ್ಟೆ ಹಾಸಿ ಬರುತ್ತಲ್ಲ 13ನೇ 14ನೇ ಸರ್ಗದಲ್ಲಿ ಸ್ವಸ್ಥವಾಗಿ ಕೊಡ್ತಾ ಇದ್ರಂತೆ ಊಟ ಆದಮೇಲೆ. ಆಚಾರ್ಯರ ಕಾಲಕ್ಕೇನೆ ಭಿಕ್ಷೆ ಬೇಡೋದು ಹೊರಟೋಗಿತ್ತು. ಈಗ ನಾವೇನು ಹೇಳೋದು? ಅದಕ್ಕೆ ಅವ್ರು ಹೇಳ್ತಾರೆ, ಪರಮತ ಪರಮಾನ್ ನಮ್ಮ ಪ್ರಾಪ್ತಮೇವ ಅಪ್ರಯಾಸಂ. ಅಪ್ರಯಾಸಂ ಎಂಥದ್ದು? ಬೇಡದೇನೆ ಬಂದದ್ದು ಅಂತ. ಅಂದರೆ ಆಚಾರ್ಯರ ಕಾಲಕ್ಕೇನೆ ಬೇಡೋದಿರಲಿಲ್ಲ. ಆದರೆ ಅದನ್ನು ನಾನು ಪ್ರತಿಯೊಂದು ಆಯಾಮವನ್ನು ನಿಮಗೆ ತಟಸ್ಥವಾಗಿ ತಿಳಿಸ್ಬೇಕು. ಮುಸುರೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ತೊಗೊಂಡೋಗೋದು, ತೊಗೊಂಡೋಗಿ ಎಲ್ಲ ಒಂದು ಕಡೆ ಊರು ಹೊರಗಡೆ ತಿನ್ನೋದು.
ಮುಸುರೆ ಎಲ್ಲಿಂದ ಬಂತು? ಮುಸುರೆ ಇಲ್ಲ, ಮುಸುರೆಗೆ ಸಂಸ್ಕೃತದಲ್ಲಿ ಪದವೂ ಇಲ್ಲ. ಆದರೆ ನಾನು ಅದನ್ನು ಅನುಸರಿಸಬೇಡಿ ಅಂತ ಹೇಳ್ತಾನೆ. ಯಾಕೆಂದರೆ ಇಂದ್ರಿಯ ನಿಗ್ರಹಕ್ಕೆ ದೊಡ್ಡ ಕಾರಣ ಮುಸುರೆ. ಇಂದ್ರಿಯ ನಿಗ್ರಹ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮುಸುರೆ ಎಂದೆಲು ಅನ್ನೋ ಕಾನ್ಸೆಪ್ಟ್ ಬೇಕೇ ಬೇಕು. ಆದರೆ ಅದು ವೇದದಲ್ಲಿದೆ, ಧರ್ಮಶಾಸ್ತ್ರದಲ್ಲಿದೆ ಅಂತ ಹುಡುಕ್ಲಿಕ್ಕೆ ಹೋಗ್ಬಿಡಿ ಅಷ್ಟೆ. ಅದರ ಮಿತಿ ಗೊತ್ತಿರಬೇಕು, ಅದರ ಶಕ್ತಿ ಗೊತ್ತಿರಬೇಕು, ಅದರ ರೀತಿ ಗೊತ್ತಿರಬೇಕು. ತಿತ್ರಯ ಅಂತ ನಾನು ಹೇಳೋದು, ರೀತಿ, ಮಿತಿ, ಶಕ್ತಿ. ಅದನ್ನು ನಾವು ನೋಡಬೇಕು. ಹೀಗಾಗಿ ಅವನು ಶಯ್ಯ, ಹಾಸಿಗೆ ಎಲ್ಲೆಲ್ಲಿ ಹೇಗಿರುತ್ತೋ ಹಾಗಾಗಿ ಇರಬೇಕು. ಯದೃಚ್ಛಯೋ ಶೌಚಮಾಚಮನಂ ಸ್ನಾನಂ ನತು ಚೋದನಯಾಚರೇತ್ ಅನ್ಯಾನಶ್ಚ ನಿಯಮಾಜ್ಞಾನಿ ಯಥಾಹಂ ಲೀಲಯೇಶ್ವರ. ಇನ್ನು ಈ ಶ್ಲೋಕ ವಿಚಿತ್ರವಾಗಿದೆ. ಇದನ್ನು ಮೇಲ್ನೋಟಕ್ಕೆ ಅನುವಾದ ಮಾಡ್ತೇನೆ. ಶೌಚಂ ಶುಚಿತ್ವ ಅಂದರೆ ಇದರಲ್ಲಿ ಮಾಡಿಕೊಳ್ಳೋದು, ಏನು ಮಣ್ಣನ್ನು ಹಚ್ಚಿಕೊಳ್ಳೋದು, ಆಚಮನ, ಸ್ನಾನ, ಇದನ್ನು ಯಾರಾದರೂ ಪ್ರಚೋದನೆ ಮಾಡಿದ್ರೆ ಅಥವಾ ಶಾಸ್ತ್ರದಲ್ಲಿದ್ದಂತೆ ಮಾಡಬಾರ್ದು ಅಂತಿದೆ. ಅನ್ಯಾನ್ಶ್ಚ ನಿಯಮಾನುಜ್ಞಾನಿ, ಬೇರೆ ನಿಯಮಗಳನ್ನು ಕೂಡ ಚೋದನೆಯಿಂದ ಚಲಿಸಬಾರದು. ಏನು ಹೀಗಂದರೆ ಆಚಾರ್ಯರು ಹೇಳಿದ್ರು, ಸ್ವಭಾವತೋ ಧರ್ಮಪರೋ ನ ವಿಧೇಶ್ಚಕಿತಶ್ಚರೇತ್. ಸಹಜವಾಗಿ ಮಾಡಬೇಕು. ಅದನ್ನು ಏನೋ ದೊಡ್ಡದು ಮಾಡ್ತಾ ಇದ್ದೀನಿ ಅಂತಲೂ ಮಾಡಬಾರ್ದು, ವೇದ ಹೇಳಿದೆ ಅಂತಲೂ ಮಾಡಬಾರ್ದು. ಸಹಜವಾಗಿ ನನಗೆ ಎಷ್ಟು ಆಗತ್ತೋ ಅಷ್ಟು, ಎಷ್ಟರಿಂದ ನನಗೆ ಶುದ್ಧಿ ಆಗತ್ತೋ ಅಷ್ಟು ಮಾಡಬೇಕು. 108 ಕೂಡ ಸ್ನಾನ ಮಾಡಿದ್ರೇನೇ ಮುಕ್ತಿ ಅಂತ ಅಲ್ಲ. ನಾನು ಒಬ್ಬ ಬಿಡಿ ಸನ್ಯಾಸಿಗಳನ್ನು ನೋಡಿದ್ದೇನೆ. ಅವರು ಭಂಡಾರಕೆರೆ ಮಠಕ್ಕೆ ಓದಲಿಕ್ಕೆ ಅಂತ ಬಂದು ಇಡೀ ರೂಮನ್ನು ಸಗಣಿ ನೀರು ಹಾಕಿ ಚುಮುಕಿಸ್ಕೊಂಡ್ರು. ಆಮೇಲೆ ಅವರು ಮಧ್ವ ಸರೋವರಕ್ಕೆ ಸ್ನಾನಕ್ಕೆ ಹೋಗ್ತಾ ಇರಲಿಲ್ಲ. ದಿವಸ 4:45 ಎದ್ದು ಹಲ್ಲುಜ್ಜಿ ಕೂಡಲೇ ಮಧ್ವ ಸರೋವರಕ್ಕೆ ಓಡೋದೆ. ಅವಾಗೆಲ್ಲ ದಿವಸ ಅಲ್ಲಿ ಸ್ನಾನ ಅಲ್ಲಿ ಮಾಡದೆ ಹೋದರೆ ಏನೋ ಒಂಥರ ಆಗ್ತಾ ಇತ್ತು ನಮಗೆಲ್ಲ. ಭಂಡಾರಕೆರೆ ಸ್ವಾಮಿಗಳ ಜೊತೆ ನಾನಿದ್ದಾಗ ಇವರು ಬಂದರು, ಮಧ್ವ ಸರೋವರಕ್ಕೆ ಸ್ನಾನಕ್ಕೆ ಬನ್ನಿ ಅಂತಂದರು ಸ್ವಾಮಿಗಳು. ಇವ್ರು ಪಾಠ ಹೇಳ್ತಾಯಿದ್ರು ಅವ್ರಿಗೆ. ಇಲ್ಲ ಯಾಕೆ 108 ಮುಳುಗು ಹಾಕ್ಲಿಕ್ಕಾದರೆ ಮಾತ್ರ ನಾನು ಮಧ್ವ ಸರೋವರಕ್ಕೆ ಬರೋದಿಲ್ಲ ಅಂದರೆ ಬರಲ್ಲ ಅಂದರು. ಅವ್ರು ಮಧ್ವ ಸರೋವರಕ್ಕೆ ಹೋದರೆ 108 ಮುಳುಗು ಹಾಕಬೇಕಿಲ್ಲ ಅಂದರೆ ನಾನು ಮಧ್ವ ಸರೋವರಕ್ಕೆ ಬರೋಲ್ಲ, ನಾನು ಇಲ್ಲೇ ಸ್ನಾನ ಮಾಡ್ತೇನೆ. ಇಲ್ಲಿ 21 ಕೊಡಕ್ಕೆ ಕಡಿಮೆ ಇಲ್ಲದಂತೆ ಮಾಡ್ತಾಯಿದ್ರು. ಆಮೇಲೆ 3ನೇ ದಿವಸ 4ನೇ ದಿವಸ ಅವ್ರನ್ನ ಮಣಿಪಾಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಯಿತು. ಯಾಕೆಂದರೆ ತಲೆ ಒಳಗಡೆ ನೀರುಟಾಗಿತ್ತು. 108 ಮುಳುಗು ಹಾಕಿದ್ದರ ಪ್ರಭಾವ ಅದು. ನವಿಧೇಶ್ಚಕಿತಶ್ಚರೇತ್. ಶಾಸ್ತ್ರದಲ್ಲಿ ಹೇಳಿದಷ್ಟೇ ನಾನು ಬಾಯಿ ಮುಕ್ಕಳಿಸ್ಬೇಕು, ಶಾಸ್ತ್ರದಲ್ಲಿ ಹೇಳಿದಷ್ಟೇ ಮಣ್ಣನ್ನು ತಿಕ್ಕಿ ತೊಳ್ಕೊಳ್ತಾ ಇರಬೇಕು ಅಲ್ಲ. ಎಷ್ಟರಿಂದ ಶುದ್ಧಿ ಆಗುತ್ತೆ, ಎಷ್ಟು ಅಶುದ್ಧಿಯಾಗಿದೆ ಅದ್ರ ಮೇಲೆ ಶುದ್ಧಿ ಡಿಪೆಂಡ್ ಆಗುತ್ತೆ. ಆವಾಗ ಮೃತ್ತಿಕೆ ಇತ್ತು. ಮೃತ್ತಿಕೆ ಏನದು? ಶುದ್ಧಿಗೆ ಸಾಧನ ಅದು. ಕೆಂಪು ಮೃತ್ತಿಕೆಯನ್ನು, ಕೆಮ್ಮಣ್ಣನ್ನು ಬಹಳ ಮೃದುವಾಗಿರುತ್ತದೆ. ಅದು ತೊಳ್ಕೊಳ್ತಾ ಇದ್ದರೆ ಆ ವಾಸನೆ ಇರಲ್ಲ. ಅವಾಗೆಲ್ಲ ಊರ ಹೊರಗಡೆ ಹೋಗಬೇಕು. ಉಡುಪಿಯಲ್ಲಿ ಇಡೀ ಅಷ್ಟಮಠದಲ್ಲಿ ಆ ರಥಬೀದಿಯಲ್ಲಿ ಬಚ್ಚಲ ಮನೆ ಇರಲಿಲ್ಲ ಆವಾಗ. ಅಲ್ಲಿ ಚಿಟ್ಪಾಡಿ ಹತ್ತಿರ ಇರೋ ಗುಡ್ಡೆಗೆ ಹೋಗಬೇಕು. ಇವಾಗ ನೀವು ಸೋದೆ ಮಠ ನೋಡ್ತಾ ಇದ್ದೀರಲ್ಲ, ಅದರಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ಅದು ಬರುತ್ತೆ. ಬೀಡಿನ ಗುಡ್ಡೆ ಅಂತ ಕರೀತಾರೆ. ಆ ಬೀಡಿನ ಗುಡ್ಡೆ ಹತ್ತಿರ ಹೋಗ್ಬೇಕು. ಅಲ್ಲಿ ಮುಗಿಸಿಕೊಂಡು ಬರಬೇಕು. ಮಠಗಳಲ್ಲಿ ಇರಲಿಲ್ಲ ಅದು. ಆಮೇಲೆ ಈಗ ಬಂತು ಬಿಡಿ, ಈಗ ರಥಬೀದಿಯಲ್ಲೇ ಬಂದಿದೆ. ಅಲ್ಲಿಗೆ ಹೋಗ್ತಾ ಇದ್ರು. ಅವಾಗ ಒಂದೇ ಕಡೆ ಹೋಗೋದು. ಆವಾಗ ಮೈಯೆಲ್ಲ ತೀರ ಹೊಲಸಾಗಿರುತ್ತೆ. ಅದಕ್ಕೆ ಯಾವತ್ ಪೂತೇರ್ ವಿಪರ್ಯಯ, ಎಲ್ಲಿ ತನಕ ದುರ್ವಾಸನೆ ಹೋಗುತ್ತೋ ಅಲ್ಲಿ ತನಕ ತೊಳ್ಕೊಳ್ಬೇಕು ಅಷ್ಟೇ. ಅದು ತೊಳ್ಕೊತಾನೇ ಇರೋದಲ್ಲ. ದುರ್ವಾಸನೆ ಹೋಗಿದ್ರು. ಈಗ ಅದರ ಅಗತ್ಯವೇ ಇಲ್ಲ. ಎಷ್ಟರಿಂದ ದುರ್ವಾಸನೆ ಹೋಗುತ್ತೋ ಅಷ್ಟು ತೊಳ್ಕೊಂಡ್ರೆ ಸಾಕು. ಇಲ್ಲ 10 ಸರ್ತಿ ಗಂಡೂಷ ಬಾಯಿ ಮುಕ್ಕೊಳಿಸೋದನ್ನು ಹೇಳಿದ್ದಾರೆ ಅಂತ ಮಾಡ್ತಾನೇ ಇರೋದಲ್ಲ, ತೊಳ್ಕೊಳ್ತಾನೇ ಇರೋದಲ್ಲ.
ಅದು ಮನೋರೋಗಕ್ಕೆ ಕಾರಣ ಆಗಿಬಿಡುತ್ತೆ. ಅದಕ್ಕೆ ಎಷ್ಟು ಹೇಗೋ ಅಷ್ಟು. ಅದರಿಂದಾಗಿ ಆಚಾರ್ಯರು ಹೇಳಿದ್ರು, ಸ್ವಭಾವತಃ ಧರ್ಮಪರಃ, ಧರ್ಮದ ಕಡೆ ಸಹಜವಾಗಿ ಲಕ್ಷ್ಯ ಇರಬೇಕು. ನವಿಧೇಶ್ಚಕಿತಶ್ಚರೇತ್, ಧರ್ಮಶಾಸ್ತ್ರದ ಮಾತಿನಿಂದ ಭಯಗೊಂಡು ಮಾಡ್ತಾ ಇರಬೇಡ. ಅದು ಅಭ್ಯಾಸ ಆಗಿ ಚಟಕ್ಕೆ ತಿರುಗಿ ಅದು ಏನೇನೋ ಆಗಿಬಿಡುತ್ತೆ. ಇದನ್ನು ಸರಿಯಾಗಿ ಮುಟ್ಟದೇ ಇರೋದು, ಎಲ್ಲರೂ ಹಿಡಿ ಮುಟ್ಟಿರ್ತಾರೆ ಎಂದು ಮೇಲ್ಗಡೆಯಿಂದ ಹಿಂಗೆ ದೂಕೋದು ಬಾಗಿಲನ್ನು, ಇವೆಲ್ಲ ಮೂರ್ಖತನಗಳು, ಬೇಕಿಲ್ಲ ಅವೆಲ್ಲ. ನವಿಧೇಶ್ಚಕಿತಶ್ಚರೇತ್ ಅಲ್ಪಂ ಫಲಂ ಹಿ ಚಕಿತೆ. ಯಾಕೆ ನೀವು ಆ ಭಯದಿಂದ ಧರ್ಮಶಾಸ್ತ್ರವನ್ನು ಅನುಸರಿಸಿದರೆ, ಹೇಳ್ತಾರೆ ಅತ್ಯಂತ ಅಲ್ಪ ಫಲ, ಬಹಳ ಫಲ ಇದೆ ಅಂತ ಅಂದುಕೊಳ್ಬೇಡಿ. ನೀವು ಧರ್ಮಶಾಸ್ತ್ರದಿಂದ ಭಯಗೊಂಡು ಮಡಿ ಮಾಡ್ತಾ ಇದ್ದರೆ ಜಾಸ್ತಿ ಫಲ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಅಲ್ಪಂ ಫಲಂ ಹಿ ಚಕಿತೆ. ನೀವು ದೇವರನ್ನು ಉದ್ದೇಶಿಸಿಕೊಂಡು ಮಾಡಿದ ಸ್ವಲ್ಪ ಫಲಕ್ಕೂ ಕೂಡ ಸ್ವಭಾವೇ ಫಲಮುತ್ತಮಂ. ಗೊತ್ತಾಯ್ತಾ? ಯಾಕೆ ನಾನು ಹೇಳ್ತಾ ಇದ್ದೆ, ಭಾಗವತ ತಾತ್ಪರ್ಯವನ್ನು ನಾವು ಓದಬೇಕಾದ ಅಗತ್ಯ ಇದೆ ಅಂತ ಯಾಕೆ ಹೇಳ್ತಾ ಇದೆ? ಆಚಾರ್ಯ ಈ ರೀತಿ ಹೇಳ್ತಾರೆ, ಭಯಗೊಂಡು ಧರ್ಮ ಮಾಡಬೇಡಿ, ಕಡಿಮೆ ಫಲ. ಸಹಜವಾಗಿ ಎಷ್ಟು ಧರ್ಮದ ಫಲ ಏನು ಅಂತ ಅರಿತುಕೊಂಡು ಅಷ್ಟು ಧರ್ಮದ ಫಲವನ್ನು ನಾನು ಮಾಡ್ತೇನೆ ಅಂತಂದರೆ ಜಾಸ್ತಿ ಫಲ ಅಂತ ಹೇಳ್ತಾರೆ. ಏನು ಮಾಡೋಣ? ನಹಿ ತಸ್ಯ ವಿಕಲ್ಪಾಖ್ಯ. ಅದಕ್ಕೆ ಅವನು ಹೇಳೋದು, ಯಥಾಹಂ ಲೀಲಯ ಈಶ್ವರ. ಮಾಡೋದಾದರೆ ಆರಾಮವಾಗಿ ಮಾಡು. ಉದ್ವೇಗ ಮಾಡಬೇಕು ಆ ಥರ ಎಲ್ಲ ಮಾಡಬೇಡ. ಮುಂದೆ ಎಲ್ಲ ಜಾಗದ ಬಗ್ಗೆ ಬರುತ್ತೆ, ದೇಶದ ಬಗ್ಗೆ ಬರುತ್ತೆ. ಅಲ್ಲೆಲ್ಲ ಈಗ ನಾವೇನು ಧರ್ಮಶಾಸ್ತ್ರ ಅನುಸರಿಸ್ತಾ ಇದ್ದೀವಲ್ಲ ಅದಕ್ಕೆ ವಿರುದ್ಧವಾಗಿಯೇ ಇದೆ. ಏನು ಮಾಡೋಣ? ಆಚಾರ್ಯರು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಬರೆದ್ರು, ಇವರು ಧರ್ಮಶಾಸ್ತ್ರ ಕಂಡುಕೊಂಡು ಕೂತರು. ಆಚಾರ್ಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಂದರೆ ಹಾಗಲ್ಲ, ಯಾವುದು ಯೋಗ್ಯ ಅದನ್ನು ನೋಡಿ ಇಂದು ಬಹಳ ಸೊಗಸಾಗಿ ಇದೆ. ಸದಾಚಾರ ಚಂದ ಮಾಡಲಿಕ್ಕೆ, ಉದ್ವೇಗವೂ ಇರಲ್ಲ, ಬೇರೆಯವ್ರಿಗೂ ಉದ್ವೇಗ ಕೊಡೋದಿರಲ್ಲ. ಆದರೆ ಮನುಷ್ಯನ ದೋಷದಿಂದಾಗಿ ಸದಾಚಾರ ಅಂತ ಅನಿಸಿಕೊಂಡದ್ದೆಲ್ಲ ಬೇರೆಯವ್ರಿಗೆ ಉದ್ವೇಗಕರವಾಗಿ, ನಮಗೂ ಉದ್ವೇಗಕರವಾಗಿ ಬದಲಾಗಿ ಮುಖ್ಯ ಉದ್ದೇಶವೇ ಮರೆತು ಹೋಯಿತು. ಚಂದ ಇದೆ. ಧರ್ಮಶಾಸ್ತ್ರಕಾರರೇನು ನಮ್ಮನ್ನು ಹಿಂಸೆ ಮಾಡಬೇಕು ಅಂತ ಬರೆದಿರ್ತಾರೇನ್ರಿ? ಅವ್ರಿಗೇನು ಪ್ರಯೋಜನ? ಯಾವತ್ತೋ ಆಗಿ ಹೋದವರಿಗೆ ಮುಂದಿನವ್ರು ಕಷ್ಟಪಡಲಿ ಅಂತಿರತ್ಯೆ? ಪಾಪ ಕರುಣೆಯಿಂದ ಬರೆದಿರ್ತಾರೆ. ಅದನ್ನು ಬಹಳ ತೀವ್ರವಾಗಿ ತಗೊಳ್ಬಾರದು. ನೋಡಿ, ಉದಾಹರಣೆಗೆ ಧರ್ಮಶಾಸ್ತ್ರದಲ್ಲಿ ಮಕ್ಕಳಿಲ್ಲದವರಿಗೆ ಏನು ಇದನ್ನು ಮಾಡಿಲ್ಲ, ನಿಷೇಧವನ್ನೋ ವಿಧಿಯನ್ನೋ ಏನು ಮಾಡಿಲ್ಲ. ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ ಅಷ್ಟೇ. ಇವರ ಒಂದು ವೈಯಕ್ತಿಕ ಹಮ್ಮನ್ನು ತಂದು ಇಲ್ಲಿಗೆ ಅದೆಲ್ಲ ಧರ್ಮಶಾಸ್ತ್ರದಲ್ಲಿ ಹೀಗಿದೆ ಅಂತ ಅಂದ್ಬಿಡ್ತಾರೆ. ಆ ಧರ್ಮಶಾಸ್ತ್ರನಲ್ಲಿ ಅನೇಕ ಪ್ರಾಬ್ಲಮ್ಗಳಿರುತ್ತೆ. ಆದರೆ ಇವ್ರು ಹೇಳೋದ್ರಿಂದಾಗಿ ಧರ್ಮಶಾಸ್ತ್ರ ಸರಿ ಇಲ್ಲಪ್ಪ, ನಮಗೆ ಬೇಡವೇ ಬೇಡ, ರಗಳೆಯೇ ಬೇಡ ಅಂತ ಹೀಗಾಗಿಬಿಡುತ್ತೆ. ಹಾಗಿಲ್ಲ. ನಹಿ ತಸ್ಯ ವಿಕಲ್ಪಾಖ್ಯ ಕ್ರಿಯಾ ಮದ್ವೀಕ್ಷಯಾ ಹತ ಆದೇಹಾಂತಂ ಕ್ವಚಿತ್ ಖ್ಯಾತಿ ತತಃ ಸಂಪದ್ಯತೆ ಮಯಾ. ನಹಿ ತಸ್ಯ ವಿಕಲ್ಪಾಖ್ಯ ಕ್ರಿಯಾ ಮದ್ವೀಕ್ಷಯಾ ಹತ. ನೋಡಿ, ಒಂದು ಧರ್ಮಶಾಸ್ತ್ರ ನಹಿ ತಸ್ಯ ವಿಕಲ್ಪಾಖ್ಯ ಕ್ರಿಯಾ ಮದ್ವೀಕ್ಷಯಾ ಹತ. ನಿಷಿದ್ಧವಾದದ್ದನ್ನು ನೀವೇ ಮನಸ್ಸಿನಲ್ಲಿ ಊಹಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಮದ್ವೀಕ್ಷಯಾ ಹತ. ಯಾವಾಗ ನಿಷಿದ್ಧವಾದದ್ದು ಅಂತಂದರೆ ದೈವ ವಿಮುಖ ಅಂತ ಚಿಂತನೆ ಮಾಡ್ತೀರಾ, ನೀವು ಧರ್ಮಶಾಸ್ತ್ರ ನೋಡಲೇಬೇಕಿಲ್ಲ. ಸಹಜವಾಗಿ ವಿಹಿತವಾದದ್ದನ್ನು ಮಾಡೋ ಬುದ್ಧಿ ಬರುತ್ತೆ. ಧರ್ಮಶಾಸ್ತ್ರ ನೋಡಬೇಕಾಗಿಲ್ಲ, ಪದೇ ಪದೇ ನಾನು ವಿಹಿತವಾದದ್ದನ್ನು ಮಾಡ್ತಾ ಇದ್ದೀನೋ ಇಲ್ವೋ ಅಂತ. ಆ ತರಹದ ಒಂದು ಮಾರ್ಗ ಇದೆ ಅಂತ ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಇನ್ನಷ್ಟು ಸ್ವಾರಸ್ಯಕರವಾದ ವಿಚಾರಗಳಿದೆ, ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ
ಇವತ್ತಿನ ಚಿಂತನೆಯನ್ನು ಎಲ್ಲರೂ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣಾರ್ಪಣ.